ಧರ್ಮಸ್ಥಳ ಭಾಗದಲ್ಲಿ ಶವಗಳನ್ನು ಹೂದಿಡಲಾಗಿದೆ ಅನ್ನುವಂತಹ ಆರೋಪ ಇದೊಂದು ಬಹಳ ಗಂಭೀರವಾದಂತಹ ಆರೋಪ ಆಗಿತ್ತು. ಇಲ್ಲಿ ಬೇರೆ ಬೇರೆಯವರ ಶವಗಳನ್ನು, ವಿಶೇಷವಾಗಿ ಹೆಣ್ಣು ಮಕ್ಕಳ ಶವಗಳನ್ನು ಹೂತಿಡಲಾಗಿದೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯ ಸರ್ಕಾರ ಕಡೆಗೂ SITಯನ್ನು ರಚನೆ ಮಾಡಿದೆ. SITಗೆ ಪ್ರಣವ್ ಮೊಹಾಂತಿ ಅವರನ್ನ ಮುಖ್ಯಸ್ಥರನ್ನಾಗಿ ಸರ್ಕಾರ ನೇಮಕ ಮಾಡಿದೆ. ಧರ್ಮಸ್ಥಳ ಭಾಗದಲ್ಲಿ ಶವಗಳನ್ನು ಹೂತಿಟ್ಟಂತಹ ಆರೋಪ ಇದು. ಪ್ರಕರಣದ ಸಮಗ್ರ ತನಿಖೆಗಾಗಿ SITಯನ್ನು ರಾಜ್ಯ ಸರ್ಕಾರ ರಚನೆ ಮಾಡಿದೆ ಮತ್ತು SIT ತನಿಖೆ ವಿಚಾರದಲ್ಲೂ ಕೂಡ ಪರವಿರೋಧದ ಚರ್ಚೆ ಶುರುವಾಗಿರುವಂಥದ್ದು. ಅಂದರೆ ಒಂದು ಕಡೆಯಲ್ಲಿ BJP ನಾಯಕರುಗಳು ಅದ್ಯಾಕೆ ಮೊದಲನೇ ಹೇಳೋದಕ್ಕೆ ಹೊರಟಿದ್ದಾರೆ ಗೊತ್ತಿಲ್ಲ. ಇಲ್ಲಿ ಧರ್ಮಸ್ಥಳದಲ್ಲಿ ತಪ್ಪಾಗಿಲ್ಲ ಅಂತೇಳಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಹೇಳಿದ್ದಾರೆ. ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಅಂತೇಳಿ ಪರಮೇಶ್ವರ್ ಅವರು ಹೇಳ್ಕೊಂಡಿದ್ದಾರೆ. ಕಾಂಗ್ರೆಸ್ BJP ನಡುವೆ ಜೋರಾಗ್ತಾ ಇದೆ ಈಗ ಧರ್ಮಯುದ್ಧ. ಧರ್ಮಸ್ಥಳದಲ್ಲಿ ತಪ್ಪಾಗಿಲ್ಲ ಅಂಥೇಳಿ ಮಾಜಿ CM BS ಯಡಿಯೂರಪ್ಪನವರು ಹೇಳಿದ್ದಾರೆ. ತನಿಖೆ ಆದರೆ ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಅಂತೇಳಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಕಾಂಗ್ರೆಸ್ BJP ನಡುವೆ ಜೋರಾಗಿದೆ ಧರ್ಮಯುದ್ಧ. ಯಾಕಂದ್ರೆ ಇಲ್ಲಿ ಹಾಗಾದ್ರೆ ಅನುಮಾನವನ್ನೇ ಸತ್ಯ ಅಥವಾ ಸುಳ್ಳು ಅಂತೇಳಿ ನಂಬಿಕೊಳ್ಳೋದಕ್ಕೆ ಸಾಧ್ಯನಾ? BJP ನಾಯಕರುಗಳು ಈಗ ಈ ವಿಚಾರದಲ್ಲಿ ಹೇಳೋದಕ್ಕೆ ಹೊರಟಿರೋದು ಏನು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ದಕ್ಷಿಣ ಕನ್ನಡದಲ್ಲಿ ಅಥವಾ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಕೇಳಿ ಬರ್ತಾ ಇರುವಂತಹ ಒತ್ತಾಯ, ಸಾಮಾನ್ಯ ಜನರಿಂದ ಬಂದಿದ್ದಂತಹ ಒಂದು ಅಭಿಪ್ರಾಯ ಏನಂತ ಹೇಳಿದರೆ, ಓಕೆ, ಅನುಮಾನ ದೂರ ಆಗಬೇಕು ಅಂತೇಳಿ. ಇಲ್ಲಿ ಸತ್ಯ ಯಾವುದು ಗೊತ್ತಿಲ್ಲ. ಈಗ ಧರ್ಮಸ್ಥಳದಲ್ಲಿ ಹೀಗಾಗಿದೆ ಅಥವಾ ಹೀಗಾಗಿಲ್ಲ ಅನ್ನುವಂಥದ್ದು ನಿರ್ಧಾರ ಆಗಬೇಕಾಗಿರುವಂಥದ್ದು ಯಾವಾಗ ಅಂತ ಹೇಳಿದರೆ SIT ತನಿಖೆಯ ನಂತರ ಗೊತ್ತಾಗಬೇಕಾಗಿರುವಂಥದ್ದು. ನಿಜಕ್ಕೂ ಈತ ಹೇಳಿದ್ದು ಸತ್ಯನಾ ಅಥವಾ ಸುಳ್ಳ, ಎರಡರಲ್ಲಿ ಒಂದು ಗೊತ್ತಾಗಬೇಕು ಅಂತೇಳಿ. ಆದರೆ ಒಂದೋ ಸತ್ಯ ಇರಬೇಕು ಅಥವಾ ಸುಳ್ಳು ಇರಬೇಕು. ಸುಳ್ಳಾಗಿದ್ದರೆ ಯಾವ ಕಾರಣಕ್ಕೆ ಸುಳ್ಳು ಹೇಳಿದಾನೆ ಅನ್ನೋಂಥದ್ದು ಗೊತ್ತಾಗಬೇಕು. ಸತ್ಯ ಆಗಿದ್ದರೆ ಏನೆಲ್ಲ ಸತ್ಯಗಳು ಅಲ್ಲಿ ಮುಚ್ಚಿಡಲಾಗಿದೆ ಅನ್ನೋದು ಗೊತ್ತಾಗಬೇಕು. ಈ ವಿಚಾರಗಳಲ್ಲಿ ಜನರಿಗೆ ಖುಲ್ಲಂಖುಲ್ಲ ಎಲ್ಲವೂ ಕೂಡ ಗೊತ್ತಾಗಬೇಕಾಗಿರುವಂಥ ಜನರಲ್ಲಿರುವಂತಹ ಆಗ್ರಹ. ಈ ಕಾರಣಕ್ಕಾಗಿಯೇ ಧರ್ಮಸ್ಥಳದಲ್ಲಿ ದಾಖಲಾಗಿರ್ತಕ್ಕಂತಹ ಪ್ರಕರಣ, ಧರ್ಮಸ್ಥಳದ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂತಹ ಪ್ರಕರಣ ನಿಗೂಢವಾಗಿ ಶವಗಳನ್ನು ಸಮಾಧಿ ಮಾಡಲಾಗಿದೆ ಅಂತ ಹೇಳಿ. ಒಂದು ವೇಳೆ ಅಲ್ಲಿ ಅನಾಥ ಶವಗಳು ಸಿಕ್ಕಿದ್ವು ಅಥವಾ ಯಾರೋ ಅಲ್ಲಿ ಬಂದು ಆತ್ಮಹತ್ಯೆಯನ್ನು ಮಾಡ್ಕೊಂಡಂಥವರ ಶವಗಳು ಸಿಕ್ಕಿದ್ವು ಅಂತೇಳಿ ಆದರೂ ಕೂಡ ಅದು ಪೊಲೀಸ್ ರೆಕಾರ್ಡ್ನಲ್ಲಿ ಇರಬೇಕಾಗತ್ತೆ. ಯಾಕಂದರೆ ಯಾವುದೇ ಶವಗಳನ್ನೇ ಆದರೂ ಕೂಡ ಹೂತು ಹಾಕಬೇಕು ಅಂತ ಹೇಳಿದರೆ ಪೊಲೀಸ್ ರೆಕಾರ್ಡ್ನಲ್ಲಿ ಇರಲೇಬೇಕಾಗತ್ತೆ. ಪೊಲೀಸರಿಗೆ ಮಾಹಿತಿ ಇರಲೇಬೇಕಾಗುತ್ತೆ. ಪೊಲೀಸರು ಮಹಜರು ಮಾಡಿರಬೇಕಾಗುತ್ತೆ. ಪೊಲೀಸರು ಸಂಬಂಧಿತರಿಗೆ ಅಥವಾ ಸಂಬಂಧಿಕರಿಗೆ ಹೇಳಬೇಕಾಗಿರುತ್ತೆ ಅಥವಾ ಸಾರ್ವಜನಿಕ ಪ್ರಕಟಣೆಯನ್ನು ಮಾಡಬೇಕಾಗಿರುತ್ತೆ. ಹಾಗಿದ್ದಾಗ ಮಾತ್ರನೇ ನಿಜ ಇದು ಕಾನೂನು ಪ್ರಕಾರವಾಗಿ ಇಲ್ಲಿ ಸಿಕ್ಕಿದ್ದಂತಹ ಅನಾಥ ಶವಗಳ ವಿಲೇವಾರಿಯಾಗಿದೆ ಅಥವಾ ಅವುಗಳನ್ನು ಅಂತ್ಯಕ್ರಿಯೆಯನ್ನು ನಡೆಸಲಾಗಿದೆ, ಅಂತ್ಯ ಸಂಸ್ಕಾರವನ್ನು ಮಾಡಲಾಗಿದೆ. ಸಿಕ್ಕಿದ್ದನ್ನು ತಗೊಂಡೋಗಿ ಹೂತು ಹಾಕೋದಕ್ಕೆ ಅವಕಾಶಗಳಿಲ್ಲ. ಮನುಷ್ಯರ ಶವಗಳು ಸಿಕ್ಕಾಗ ಅದನ್ನು ಹಾಗೆ ತೆಗೆದುಕೊಂಡು ಹೋಗಿ ಹೂತು ಹಾಕೋದಕ್ಕೆ ಅವಕಾಶ ಇರೋದಿಲ್ಲ. ಹೀಗಾಗಿಯೇ ಈಗಿರುವಂಥದ್ದು ವಿಶೇಷ ತನಿಖಾ ತಂಡದ ಮುಂದಿರುವಂಥದ್ದು ನಿಜಕ್ಕೂ ಪೊಲೀಸರಿಗೆ ಗೊತ್ತಿಲ್ಲದ ರೀತಿಯಲ್ಲಿ, ಪೊಲೀಸ್ ಇಲಾಖೆಯಲ್ಲಿ ದಾಖಲಾಗದಂತಹ ರೀತಿಯಲ್ಲಿ ಯಾವುದಾದ್ರೂ ಶವಗಳನ್ನ ಹೂತು ಹಾಕಲಾಗಿದೆಯೇ, ಹಾಗೊಂದು ವೇಳೆ ಹೂತು ಹಾಕಿದ್ದಾರೆ ಅಂತೇಳಿ ಆದರೆ ಯಾವ ಕಾರಣಕ್ಕಾಗಿ ಹೂತು ಹಾಕಿದ್ದಾರೆ, ಇದು ಬಹಳ ಮುಖ್ಯವಾಗಿರುವಂಥ ಅಂಶ. ಈಗಾಗಲೇ ವಿಶೇಷ ತಂಡವನ್ನು ಸರ್ಕಾರ ರಚನೆ ಮಾಡಿದೆ. ಸರ್ಕಾರದ ರಚನೆ ಮಾಡಿರ್ತಕ್ಕಂತಹ ವಿಶೇಷ ತಂಡದಲ್ಲಿ ಪ್ರಣವ್ ಮೊಹಾಂತಿ ಅವರು ಇದ್ದಾರೆ. IPS ಅಧಿಕಾರಿ ಇವರು ಈ SITಯ ಮುಖ್ಯಸ್ಥರಾಗಿದ್ದಾರೆ. ಪೊಲೀಸ್ ಮಹಾನಿರ್ದೇಶಕರು, ಆಂತರಿಕ ಭದ್ರತಾ ವಿಭಾಗ, ಬೆಂಗಳೂರು. ಪ್ರಣವ್ ಮೊಹಾಂತಿ ಅವರು ಈ ಹಿಂದೆ CIDಯಲ್ಲಿ ಕೆಲಸ ಮಾಡಿದ್ದಾರೆ, ಲೋಕಾಯುಕ್ತದಲ್ಲಿ ಕೆಲಸ ಮಾಡಿದ್ದಾರೆ, ಆಂತರಿಕ ಭದ್ರತೆಯಲ್ಲಿ ಕೆಲಸ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಬಹಳ ಮುಖ್ಯವಾಗಿ ಅವರು ಈ ಸೈಬರ್ ಕ್ರೈಮ್ ವಿಭಾಗದಲ್ಲೂ ಕೂಡ ಕೆಲಸವನ್ನು ಮಾಡಿದಂತಹ ಅಧಿಕಾರಿ, ಬಹಳ ದಕ್ಷ ಅಧಿಕಾರಿ. ಪ್ರಣವ್ ಮೊಹಾಂತಿ ಅವರ ನೇತೃತ್ವದಲ್ಲಿ ಈ SITಯನ್ನು ರಾಜ್ಯ ಸರ್ಕಾರ ರಚನೆ ಮಾಡಿರುವಂಥದ್ದು ಗಮನಾರ್ಹವಾಗಿರುವಂಥ ಸಂಗತಿ. ಇನ್ನು ಈ ತಂಡದಲ್ಲಿರ್ತಕ್ಕಂಥ ವಿಶೇಷ ತನಿಖಾ ತಂಡದಲ್ಲಿರುವಂತಹ ಇನ್ನೋರ್ವ IPS ಅಧಿಕಾರಿ ಅಂದರೆ MN ಅನುಚೇತ್ ಅವರು, ಉಪ ಪೊಲೀಸ್ ಮಹಾನಿರೀಕ್ಷಕರು, ನೇಮಕಾತಿ ವಿಭಾಗ, ಬೆಂಗಳೂರಿನ ನೇಮಕಾತಿ ವಿಭಾಗದಲ್ಲಿ DIG ಪೊಲೀಸ್ ಆಗಿರುವಂತಹ MN ಅನುಚೇತ್ ಅವರು. ಇವರು ಈ ಹಿಂದೆ ಗೌರಿ ಲಂಕೇಶ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ತನಿಖೆಯಲ್ಲಿ ಅಲ್ಲಿ ಯಾವ ಸ್ವರೂಪದಲ್ಲಿ ಆ ಪ್ರಕರಣ ನಿಗೂಢವಾಗಿತ್ತು ಅನ್ನೋಂಥದ್ದು ರಾಜ್ಯದ ಜನರಿಗೆ ಗೊತ್ತಿದೆ. ಅಂತಹ ಪ್ರಕರಣದಲ್ಲಿ ಆರೋಪಿಗಳನ್ನು ಸೆರೆ ಹಿಡಿಯೋದ್ರಲ್ಲಿ ಯಶಸ್ವಿಯಾದಂಥದ್ದು ಅನುಚೇತ್ ಅವರ ಕಾರ್ಯದಕ್ಷತೆಗೆ ಇರುವಂತಹ ಸಾಕ್ಷಿ. ಯಾಕಂದರೆ ಆ ಕಾರ್ಯದಕ್ಷತೆಯನ್ನು ಅವರು ಆ ಪ್ರಕರಣವನ್ನು ಭೇದಿಸುವುದರಲ್ಲಿ ಯಶಸ್ವಿಯಾದಂಥವರು MN ಅನುಚೇತ್.
ಬಹಳ ಬಹಳ ಸೆನ್ಸೇಷನಲ್ ಆಗಿದ್ದಂತಹ ಪ್ರಕರಣ ಗೌರಿ ಲಂಕೇಶ್ ಹತ್ಯೆ ಪ್ರಕರಣ. ಆ ಪ್ರಕರಣದಲ್ಲಿ ಆರೋಪಿಗಳನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ತನಿಖೆಯ ಅನುಭವ ಇದೆ, ನಿಗೂಢವಾಗಿರತಕ್ಕಂಥ ತನಿಖೆಗಳನ್ನು ಕೂಡ ಭೇದಿಸಬಲ್ಲಂಥ ಚಾಕಚಕ್ಯತೆ, ಚಾಣಾಕ್ಷತೆ ಅವರಲ್ಲಿದೆ ಅನ್ನುವಂಥದ್ದು ಸರ್ಕಾರವೂ ಕೂಡ ಅಂದ್ಕೊಂಡಿರುತ್ತೆ. ಇನ್ನು ಸೌಮ್ಯಲತಾ ಅವರು IPS ಅಧಿಕಾರಿಯವರು, ಈ SIT ತಂಡದ ಸದಸ್ಯರು, ಉಪ ಪೊಲೀಸ್ ಆಯುಕ್ತರು, CAR ಕೇಂದ್ರ ಸ್ಥಾನ ಬೆಂಗಳೂರು. ಸೌಮ್ಯಲತಾ ಅವರು ಬಹಳ ಮುಖ್ಯವಾಗಿ ಕಳೆದ ವರ್ಷ ಪ್ರಜ್ವಲ್ ರೇವಣ್ಣ ಅವರನ್ನು ಏರ್ಪೋರ್ಟ್ನಲ್ಲಿ ಅರೆಸ್ಟ್ ಮಾಡಿರ್ತಕ್ಕಂಥ ಅಧಿಕಾರಿ. ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಹಾಸನದ ಪೆನ್ ಡ್ರೈವ್ ಪ್ರಕರಣದ ತನಿಖೆಯನ್ನು ಮಾಡಿದಂತಹ ಅಧಿಕಾರಿ ಅವರು. ಆ SITಯಲ್ಲೂ ಕೂಡ ಸೌಮ್ಯಲತಾ ಅವರು SITಯ ಭಾಗವಾಗಿ ಕೆಲಸ ಮಾಡಿದರು. BK ಸಿಂಗ್ ಅವರ ನೇತೃತ್ವದಲ್ಲಿದ್ದಂತಹ SIT ತಂಡದ ಭಾಗವಾಗಿ ಸೌಮ್ಯಲತಾ ಅವರು ಕೂಡ ಕೆಲಸ ಮಾಡಿದ್ದಾರೆ. ಹೀಗಾಗಿ ಅವ್ರಿಗೂ ಕೂಡ ಈ ತನಿಖೆಯ ಹಂತದಲ್ಲಿ ಬಹಳ ಮಹತ್ವದ ಜವಾಬ್ದಾರಿಗಳು ಈ ವಿಶೇಷ ತನಿಖಾ ತಂಡದಲ್ಲಿ ಕೂಡ ಇರಬಹುದು. ಸೌಮ್ಯಲತಾ ಅವರನ್ನು ಈ ತಂಡಕ್ಕೆ ಹಾಕಲಾಗಿದೆ. ಇನ್ನೋರ್ವ ಅಧಿಕಾರಿ ಜಿತೇಂದ್ರ ಕುಮಾರ್ ಅವರು, IPS ಅಧಿಕಾರಿಯವರು, ಪೊಲೀಸ್ ಅಧೀಕ್ಷಕರು, SP ಆಂತರಿಕ ಭದ್ರತಾ ವಿಭಾಗ ಬೆಂಗಳೂರು. ಅವರು ಕೂಡ ಈ ಪ್ರಕರಣದಲ್ಲಿ SIT ತಂಡದ ಸದಸ್ಯರಾಗಿದ್ದಾರೆ. ಹೀಗೆ 4 ಅಧಿಕಾರಿಗಳನ್ನು ಸರ್ಕಾರ SIT ತಂಡಕ್ಕೆ ಹಾಕಿ 4 IPS ಅಧಿಕಾರಿಗಳನ್ನು ಒಳಗೊಂಡಿರ್ತಕ್ಕಂಥ SIT ತಂಡವನ್ನು ರಚನೆ ಮಾಡಿದೆ. ಮುಂದಿನ ಹಂತದಲ್ಲಿ ಅವರು ತಮಗೆ ಬೇಕಾಗಿರ್ತಕ್ಕಂಥ ಎವಿಡೆನ್ಸಸ್ಗಳನ್ನು ಹುಡುಕೋದಕ್ಕೆ ಬೇರೆ ಬೇರೆ ತಂಡಗಳನ್ನು ರಚನೆ ಮಾಡಿಕೊಳ್ಬೋದು ಮುಂದಿನ ಹಂತಗಳಲ್ಲಿ. ಹಾಗಾದರೆ ಇಲ್ಲಿರಬಹುದಾಗಿರ್ತಕ್ಕಂಥದ್ದು, ಈಗ ಈ SIT ತಂಡ ಏನನ್ನು ಹುಡುಕೋದಕ್ಕೆ ಹೊರಡುತ್ತೆ, ಏನು ಇವರ ಮುಂದಿರತಕ್ಕಂತಹ ತನಿಖೆಯ ವಿಚಾರಗಳು ಅನ್ನುವಂಥನ್ನು ನೋಡ್ತಾ ಹೋದರೆ, ಇಲ್ಲಿ ಬಹಳ ಮುಖ್ಯವಾಗಿ ಧರ್ಮಸ್ಥಳದ ಕೇಸ್ನಲ್ಲಿ ಏನೇನು ಆಗಿದೆ ಅನ್ನುವಂಥ ವಿಚಾರಕ್ಕೆ ಬಂದಾಗ ಈ ಆರೋಪಗಳು, ಅಲ್ಲಿ 100 ಶವಗಳನ್ನು ಹೂತಿಟ್ಟಿದ್ದಾರೆ ಅನ್ನುವಂಥ ಆರೋಪ ಬಹಳ ಹಿಂದಿನಿಂದಲೂ ಕೂಡ ಕೇಳಿ ಬರ್ತಾ ಇತ್ತು. ಆದರೆ ಅಧಿಕೃತವಾಗಿ ಜೂನ್ 22ರಂದು ಧರ್ಮಸ್ಥಳದಲ್ಲಿ 20 ವರ್ಷಗಳ ಹಿಂದೆ ತಾನು ಶವಗಳನ್ನು ಹೂತು ಹಾಕಲಾಗಿದೆ, ಅನೇಕ ಶವಗಳನ್ನು ಹೂತು ಹಾಕಲಾಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓರ್ವ ವ್ಯಕ್ತಿ ಮುಂದೆ ಬರ್ತಾರೆ. ಅವರು ವಕೀಲರ ಬರೆದಿರುವಂತಹ ಒಂದು ಪತ್ರ ವೈರಲ್ ಆಗುತ್ತೆ. ಅಂಥದ್ದೊಂದು ಪತ್ರ ವೈರಲ್ ಆಗುತ್ತೆ ಜೂನ್ 22ರಂದು. ಈ ವಕೀಲರ ಪತ್ರಕ್ಕೆ ಪೂರಕವಾಗಿ ಇಂತಹ ಪ್ರಕರಣಗಳ ಬಗ್ಗೆ ವ್ಯಕ್ತಿಗತ ಮಾಹಿತಿ ನೀಡಿದರೆ ನಾವು ಕ್ರಮ ಕೈಗೊಳ್ತೀವಿ ಅಂತೇಳಿ ದಕ್ಷಿಣ ಕನ್ನಡದ ಪೊಲೀಸ್ ವರಿಷ್ಠಾಧಿಕಾರಿಯವರು ಜೂನ್ 23ರಂದು ಒಂದು ಅಧಿಕೃತವಾದಂಥ ಹೇಳಿಕೆಯನ್ನು ಕೊಡ್ತಾರೆ. ಕ್ರಮ ಕೈಗೊಳ್ತೀವಿ ಅನ್ನುವಂಥ ಮಾತನ್ನು SP ಡಾಕ್ಟರ್ ಅರುಣ್ ಅವರು ಹೇಳ್ಕೊಳ್ತಾರೆ. ಯಾವಾಗ SP ಅವರಿಂದ ಇಂಥದ್ದೊಂದು ಮಾತು ಬರುತ್ತೋ, ಜುಲೈ 3ನೇ ತಾರೀಕರಂದು ದಕ್ಷಿಣ ಕನ್ನಡದ SPಗೆ ವಕೀಲರ ತಂಡ ಒಂದು ದೂರನ್ನು ಕೊಡುತ್ತೆ. ಅವರ ಜೊತೆಗೆ ಓರ್ವ ವ್ಯಕ್ತಿ ಹೋಗ್ತಾನೆ. ಆ ವ್ಯಕ್ತಿ ದೂರನ್ನು ದಾಖಲಿಸ್ತಾರೆ. ಇದು ಬಹಳ ಮುಖ್ಯವಾಗಿರುವಂಥದ್ದು ಆ ವ್ಯಕ್ತಿಯ ವಿಚಾರ. ಯಾಕಂದರೆ ಆ ವ್ಯಕ್ತಿ ಕ್ಲೇಮ್ ಮಾಡಿಕೊಂಡಿರುವಂಥದ್ದು, ನಾನು ಶವಗಳನ್ನು ಹೂತು ಹಾಕಿದ್ದೇನೆ, ಅಪರಿಚಿತ ಶವಗಳನ್ನು ತಾನು ಹೂತು ಹಾಕಿದ್ದೇನೆ, ಪ್ರಕರಣಗಳು ದಾಖಲಾಗಿಲ್ಲ. ಈ ವಿಚಾರಗಳ ಆಧಾರದಲ್ಲಿ ಧರ್ಮಸ್ಥಳದ ಪೊಲೀಸ್ ಠಾಣೆಯಲ್ಲಿ ಜುಲೈ 4ನೇ ತಾರೀಕಿನಂದು ಒಂದು ಪ್ರಕರಣವನ್ನು ದಾಖಲಿಸಲಾಗಿದೆ. ಧರ್ಮಸ್ಥಳದ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣವನ್ನು ದಾಖಲು ಮಾಡಲಾಗುತ್ತೆ. ಈ ಪ್ರಕರಣದ ಆಧಾರದ ಮೇಲಿನ ನಂತರ ಮುಂದುವರೆದು ಆ ವ್ಯಕ್ತಿಯ ಹೇಳಿಕೆಯನ್ನು ದಾಖಲು ಮಾಡಲಾಗುತ್ತೆ. 164 ಸ್ಟೇಟ್ಮೆಂಟನ್ನು ಮಾಡಿಸ್ಕೊಳ್ಳಲಾಗುತ್ತೆ. ಆತನ ಹೇಳಿಕೆಯನ್ನು ದಾಖಲು ಮಾಡಲಾಗುತ್ತೆ. ಜುಲೈ 10ನೇ ತಾರೀಕಿನಂದು ಸಮಗ್ರ ತನಿಖೆಗೆ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಒತ್ತಾಯವನ್ನು ಮಾಡ್ತಾರೆ. ಕೇಂದ್ರ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯವರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ನ್ಯಾಯ ಸಿಗಬೇಕು, ತನಿಖೆ ಆಗಬೇಕು ಅಂತ ಒತ್ತಾಯ ಮಾಡ್ತಾರೆ. ಇದಾದ ನಂತರ ಜುಲೈ 11ರಂದು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಆರೋಪ ಮಾಡಿದ ವ್ಯಕ್ತಿ ಹಾಜರಾಗ್ತಾನೆ. ಈತ ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಹಾಜರಾಗಿ ಅಲ್ಲಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ತನ್ನ ಹೇಳಿಕೆಯನ್ನು ದಾಖಲಿಸ್ತಾನೆ. ಇದರ ನಡುವೆ ಜುಲೈ 12ರಂದು ಯೂಟ್ಯೂಬರ್ ವಿರುದ್ಧ ಕಪೋಲಕಲ್ಪಿತ ಚಿತ್ರಗಳನ್ನು ಆಧರಿಸಿರತಕ್ಕಂತಹ ವಿಡಿಯೋ ಮಾಡಿದಂತಹ ಒಂದು ಆರೋಪದ ಅಡಿಯಲ್ಲೂ ಕೂಡ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗುತ್ತೆ. ಇದರ ಸಂದರ್ಭದಲ್ಲಿ ನಡೀತಾ ಹೋಗುತ್ತೆ. ಆದರೆ ಬಹಳ ಮುಖ್ಯವಾಗಿ ಕೇಸ್ನ ವಿಚಾರಕ್ಕೆ ಬರೋದಾದರೆ ಇಲ್ಲಿ ಬರುವಂಥದ್ದು ಆ ವ್ಯಕ್ತಿ ದಾಖಲಿಸಿರುವಂತಹ ಹೇಳಿಕೆ. ಆತ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ಕೊಟ್ಟ ನಂತರ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಕರಣವನ್ನು ತನಿಖೆಗೆ ಒಳಪಡಿಸಬೇಕು ಅಂಥೇಳಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಜುಲೈ 14ನೇ ತಾರೀಕಿನಂದು ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೀತಾರೆ. ರಾಜ್ಯ ಮಹಿಳಾ ಆಯೋಗದಿಂದ
ಧರ್ಮಸ್ಥಳಕ್ಕೆ ಸಂಬಂಧಿಸಿರತಕ್ಕಂತಹ ಪ್ರಕರಣಕ್ಕೆ ಸಂಬಂಧಿಸಿ SIT ರಚನೆ ಆಗಬೇಕು ಅಂತ ಹೇಳಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿಯವರು ಒತ್ತಾಯವನ್ನು ಮಾಡ್ತಾರೆ, ಸರ್ಕಾರಕ್ಕೆ ಪತ್ರ ಬರೀತಾರೆ. ದಕ್ಷಿಣ ಕನ್ನಡದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೂ ಕೂಡ ಅವರೊಂದು ಪತ್ರವನ್ನು ಬರೀತಾರೆ. ಇವರ ನಂತರ ತನ್ನ ಪುತ್ರಿಯ ನಿಗೂಢ ಸಾವಿನ ತನಿಖೆಗೆ ಸುಜಾತಾ ಭಟ್ ಅವರು ದೂರನ್ನು ಕೊಡ್ತಾರೆ. ಸುಜಾತಾ ಭಟ್ ಅವರಿಗೆ ಯಾವಾಗ ಒಬ್ಬ ವ್ಯಕ್ತಿ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ದಾಖಲಿಸಿದ್ದಾನೆ, ತಾನು ಹಲವು ಶವಗಳನ್ನು ಹೂತು ಹಾಕಿದ್ದೆ ಅಂತ ಹೇಳ್ತಾನೋ, ಆಗ ಸುಜಾತಾ ಭಟ್ ಅವರು ನನ್ನ ಮಗಳೂ ಕೂಡ 2003ರಲ್ಲಿ ಕಳೆದು ಹೋಗಿದ್ದಾಳೆ, ನಾಪತ್ತೆಯಾಗಿದ್ದಾಳೆ, ಬಹುಶಃ ಅವಳು ಶವವಾಗಿರಬಹುದು, ಆಕೆ ಅಸ್ಥಿ ಪಂಜರ ಸಿಕ್ಕರೆ ನನ್ನ DNA ಜೊತೆಗೆ ಅದು ಮ್ಯಾಚ್ ಆಯಿತು ಅಂತ ಅದು ನನಗೆ ಕೊಡಿ ಅಂತ ಮುಂದೆ ಬಂದಿದ್ದಾರೆ. ಸುಜಾತಾ ಭಟ್ ಅವರು ಇದಕ್ಕೆ ಸಂಬಂಧಪಟ್ಟಂತ ಒಂದು ದೂರನ್ನು ದಾಖಲಿಸಿದ್ದಾರೆ. ಅಷ್ಟೇ ಅಲ್ಲದೆ ಸುಜಾತಾ ಭಟ್ ಅವರು ತನಗೆ ನ್ಯಾಯ ಒದಗಿಸಿ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ. ಇದರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಜುಲೈ 16ರಂದು ವಕೀಲರ ನಿಯೋಗ CM ಅವ್ರನ್ನ ಭೇಟಿಯಾಗುತ್ತೆ. SIT ರಚನೆಗೆ ಮನವಿಯನ್ನು ಮಾಡಿಕೊಳ್ತಾರೆ. ಅವರು ಕೂಡ ಒತ್ತಾಯವನ್ನು ಮಾಡ್ತಾರೆ, ಒಂದು SIT ರಚನೆ ಆಗಬೇಕು ಅಂತೇಳಿ. ಈ ಸಂದರ್ಭದಲ್ಲಿನೇ ನ್ಯಾಯಮೂರ್ತಿ ಗೋಪಾಲ್ ಗೌಡರು ಕೂಡ ಜುಲೈ 17ನೇ ತಾರೀಕರಂದು ನ್ಯಾಯಮೂರ್ತಿ ಗೋಪಾಲ್ ಗೌಡರು ಕೂಡ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾರೆ, ದಯವಿಟ್ಟು ಇದನ್ನು SITಗೆ ಕೊಡಿ ಅಂತೇಳಿ ಆಗ್ರಹಿಸ್ತಾರೆ. ಯಾವಾಗ ಎಲ್ಲ ಕಡೆಯಿಂದ SITಗೆ ಆಗ್ರಹ ಬರುತ್ತೋ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಮಾತನ್ನು ಹೇಳ್ತಾರೆ, ಕಳೆದ ಶುಕ್ರವಾರದಂದು SIT ರಚನೆ ಮಾಡೋದಕ್ಕೆ ಆಗೋದಿಲ್ಲ, ಈಗಲೇ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆದರೆ ಇದರ ನಡುವೆ ಒಂದು ಪ್ರೆಸ್ ರಿಲೀಸನ್ನು ಮಾಡ್ತಾರೆ ದಕ್ಷಿಣ ಕನ್ನಡದ SP ಅವರು. ಅದನ್ನು ಕೂಡ ಅವರು ರಿಲೀಸ್ ಮಾಡಿರುವಂಥದ್ದು ವಾಟ್ಸಪ್ ಮೂಲಕವಾಗಿ ಮಾಡ್ತಾರೆ. ಅದರಲ್ಲಿ ಹರಿದಾಡಿದಂತಹ ಆ ಒಂದು ವಾಟ್ಸಪ್ನ ಸಂದೇಶದಲ್ಲಿ ಅಜ್ಞಾತ ವ್ಯಕ್ತಿಯ ಬ್ರೈನ್ ಮ್ಯಾಪಿಂಗ್ ಅಗತ್ಯ ಅಂತ ಹೇಳಿ SP ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅಂದರೆ ಆತನ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅಂತ ಹೇಳಿ ಕೇಳ್ತಾರೆ. ತನಿಖೆಯನ್ನು ಎಲ್ಲಿಂದ ಶುರು ಮಾಡಬೇಕು ಅನ್ನೋದು ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟಿರುವಂಥ ವಿಚಾರ. ಅವರು ತನಿಖೆಯನ್ನು ಸಮಾಧಿ ಅಗಿಯೋದ್ರಿಂದ ಶುರು ಮಾಡ್ತಾರೋ ಅಥವಾ ದೂರು ಹೇಳಿದ ವ್ಯಕ್ತಿಯಿಂದ ಶುರು ಮಾಡ್ತಾರೋ ಅದು ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟಿರುವಂತಹ ವಿಚಾರ. ಹೀಗಾಗಿ SP ಅವರು ತಮ್ಮದೇ ಆದಂತಹ ವಿವೇಚನೆಯಲ್ಲಿ ಅದನ್ನು ಹೇಳಿದರು. ಇದರ ನಡುವೆ ಮುಖ್ಯಮಂತ್ರಿಯವರು ಇಲ್ಲ, ನಾವು SIT ಮಾಡಬೇಕೋ ಬೇಡವೋ ಅನ್ನೋಂಥದ್ದು ನಿರ್ಧಾರ ಮಾಡಿಲ್ಲ, ಈಗಲೇ ಅಂತೂ ಮಾಡೋದಿಲ್ಲ, ಆದರೆ ನನಗೊಂದಿಷ್ಟು ಪ್ರಾಥಮಿಕ ಮಾಹಿತಿ ಬರಲಿ, 1-2 ದಿವಸ ನಂತರ ತೀರ್ಮಾನ ಕೈಗೊಳ್ತೀವಿ ಅಂತ ಹೇಳಿದರು. ಶುಕ್ರವಾರ ಹಾಗೆ ಹೇಳಿದರು. 2 ದಿವಸ ಬಿಟ್ಟು CM ಹೇಳಿದ ರೀತಿಯಲ್ಲಿನೇ 2 ದಿವಸ ಬಿಟ್ಟು ಅವರು SITಗೆ ಅವರು ಒಪ್ಪಿಸ್ತಾರೆ. ಇನ್ನೊಂದು ಬೆಳವಣಿಗೆಗಳು, ಇಲ್ಲಿ ಕಾನೂನಿನ ಬಹಳಷ್ಟು ಹೋರಾಟಗಳು ನಡೀತಾ ಇದ್ದಾವೆ, ಕಾನೂನಿನ ಬಹಳಷ್ಟು ಹೋರಾಟಗಳು ಶುರುವಾಗಿದ್ದಾವೆ. ಹೈಕೋರ್ಟ್ಗೆ ಈಗ ಒಂದು ಪತ್ರವನ್ನು ಬರೆಯಲಾಗಿದೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ರಚನೆಯ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ಹೈಕೋರ್ಟ್ ಮೇಲ್ವಿಚಾರಣೆ ಮಾಡುವಂತೆ ಪತ್ರವನ್ನು ಬರೆಯಲಾಗಿದೆ. ಪ್ರಕರಣವನ್ನು ಹೈಕೋರ್ಟ್ ಮೇಲ್ವಿಚಾರಣೆ ಮಾಡಬೇಕು, ಹೈಕೋರ್ಟ್ ಮೂಲಕ ಪಾರದರ್ಶಕ ತನಿಖೆಗೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಹೈಕೋರ್ಟ್ ಮೂಲಕ ಪಾರದರ್ಶಕ ತನಿಖೆ ಆಗಬೇಕು. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣ SIT ರಚನೆಯ ಹಿನ್ನೆಲೆಯಲ್ಲಿ ಇಂಥದ್ದೊಂದು ಮನವಿಯನ್ನು, ಪ್ರಕರಣವನ್ನು ಹೈಕೋರ್ಟ್ ಮೇಲ್ವಿಚಾರಣೆ ಮಾಡಬೇಕು ಅನ್ನುವಂತಹ ಒಂದು ಪತ್ರವನ್ನು ಹೈಕೋರ್ಟ್ ರಿಜಿಸ್ಟ್ರಾರ್ ಅವರಿಗೆ ಮಾಡಲಾಗಿದೆ. ಹೈಕೋರ್ಟ್ ರಿಜಿಸ್ಟ್ರಾರ್ ಅವರಿಗೆ ಈ ಪತ್ರವನ್ನು ಕೊಟ್ಟಿರುವಂಥದ್ದು ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣದ SIT ರಚನೆಯ ಹಿನ್ನೆಲೆಯಲ್ಲಿ. ವಕೀಲರು ಇರುವಂತಹ ಒಂದು ಪತ್ರ ಇದು. ಈ ಪತ್ರದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಅವರು ಹೈಕೋರ್ಟ್ನ ರಿಜಿಸ್ಟ್ರಾರ್ ಅವರಿಗೆ ಬರೆದಿರುವಂತಹ ಪತ್ರದಲ್ಲಿ ಈ ಶವ ಹೂತಿಟ್ಟ ಪ್ರಕರಣವನ್ನು SIT ತನಿಖೆಗೆ ಒಪ್ಪಿಸಿರುವುದರಿಂದಾಗಿ ಇದರ ಮೇಲ್ವಿಚಾರಣೆಯನ್ನು ಹೈಕೋರ್ಟ್ ಮಾಡಬೇಕು ಅನ್ನುವಂತಹ ಮನವಿಯನ್ನು, ವಿನಂತಿಯನ್ನು ವಕೀಲರು ಹೈಕೋರ್ಟ್ ರಿಜಿಸ್ಟ್ರಾರ್ ಅವರಿಗೆ ಪತ್ರ ಬರೆದು ವಿನಂತಿಯನ್ನು ಮಾಡಿಕೊಳ್ಳಲಾಗಿದೆ. ಈ ಮೂಲಕ ಹೈಕೋರ್ಟ್ ಇದರಲ್ಲಿ ಇಂಟರ್ವ್ಯೂನ್ ಆಗತ್ತಾ, ಹೈಕೋರ್ಟ್ ಈ ವಿಚಾರದಲ್ಲಿ ಮೇಲ್ವಿಚಾರಣೆಯನ್ನು ವಹಿಸಿಕೊಳ್ಳುತ್ತಾ ಅನ್ನುವಂತಹ ಕುತೂಹಲವೂ ಕೂಡ ಇದ್ದೇ ಇದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ರೈಮ್ ನಂಬರ್ 39/2025 ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬರೆದಿರುವಂತಹ ಪತ್ರ ಇದು. ಈ ಪತ್ರದಲ್ಲಿ ಅವರು ಒತ್ತಾಯವನ್ನು ಮಾಡಿರುವಂಥದ್ದು ಹೈಕೋರ್ಟ್ ರಿಜಿಸ್ಟ್ರಾರ್ ಅವರ ಮೂಲಕವಾಗಿ ನಮಗೆ ಹೈಕೋರ್ಟ್ನ ಉಸ್ತುವಾರಿಯಲ್ಲಿ, ಅದರ ಮೇಲ್ವಿಚಾರಣೆಯಲ್ಲಿ ಈ ತನಿಖೆ ಆಗಬೇಕು ಅನ್ನೋಂಥ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ನಮ್ಮ ಜೊತೆಗೆ ಇದರ ಬಗ್ಗೆ ಮಾತನಾಡೋದಕ್ಕೆ ಈಗ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ನಮ್ಮ ಜೊತೆಗೆ ಈಗ
ಬಸವರಾಜ್ ಮಾಲಗತ್ತಿ ಅವರು ಮುಂದಿನ ಹಂತದಲ್ಲಿ ಜಾಯ್ನ್ ಆಗ್ತಾರೆ, ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಗಳು. ಹಾಗೆಯೇ ಸಂಕೇತ್ ಇಣಗಿ ಅವರು ನಮಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ, ವಕೀಲರು. ಇನ್ನು ಡಾಕ್ಟರ್ ದಿನೇಶ್ ರಾವ್ ಅವರು ನಮಗೆ ಜಾಯ್ನ್ ಆಗ್ತಾರೆ, ವಿಧಿವಿಜ್ಞಾನ ತಜ್ಞರು. ಮತ್ತು ಜಗದೀಶ್ ಅವರು, ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಗಳಾಗಿರುವಂತಹ ಜಗದೀಶ್ ಅವರು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ನಾನು ಚರ್ಚೆನ ಆರಂಭಿಸ್ತೀನಿ ಜಗದೀಶ್ ಅವರ ಮೂಲಕವಾಗಿ. ಜಗದೀಶ್ ಅವರೇ, ಇಲ್ಲಿ ಭಾಳ ಮುಖ್ಯವಾಗಿ ಈ ಹಂತದಲ್ಲಿ SIT ರಚನೆ ಆದಂಥ ಈ ಹಂತದಲ್ಲಿ ತನಿಖೆಯ ಈಗಾಗಲೇ ಒಂದು ಪ್ರಕರಣ ದಾಖಲಾಗಿದೆ ಧರ್ಮಸ್ಥಳದಲ್ಲಿ, ಕೇಸ್ ನಂಬರ್ ಕೂಡ ಇದೆ 39/2025. ತನಿಖೆ ಎಲ್ಲಿಂದ ಶುರುವಾಗತ್ತೆ ಅಂತ ಹೇಳಿ? ಈಗಾಗಲೇ ನ್ಯಾಯಾಲಯದಲ್ಲಿ 164 ಸ್ಟೇಟ್ಮೆಂಟ್ ಆಗಿದೆ. ಹೌದು, ಅವರ ಪೂರ್ವಪರ ಆಂಟಿಸಿಡೆಂಟ್ಸ್ ಅಂದ್ರೆ ಅವರ ಒಂದು ಚರಿತ್ರೆ ಕೂಡ ತಿಳ್ಕೊಳ್ಬೇಕಾಗುತ್ತೆ. ಅದು ಕೂಡ ಒಂದು ಸಾಮಾನ್ಯ ಅದ ನಂತರ ನೇರವಾಗಿ 164 ಸ್ಟೇಟ್ಮೆಂಟ್ ಇರ್ತಕ್ಕಂಥ ಎವಿಡೆನ್ಸ್ಗಳ ಆಧಾರದಲ್ಲಿ ತನಿಖೆಯನ್ನು ಪ್ರಾರಂಭ ಮಾಡಬೇಕಾಗುತ್ತೆ. ಒಂದು ರೀತಿ SIT ಇದೊಂದು ತನಿಖೆ ಸವಾಲು ಅಂದ್ಕೊಂಡಿದ್ದೇನೆ. ಇದ್ರ ಮಧ್ಯೆ ಪೊಲಿಟಿಕಲ್ ಇಂಟರ್ಫರೆನ್ಸ್ ಯಾವುದೂ ಆಗ್ತಕ್ಕಂಥದ್ದು ಸರಿಯಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ನಿಜ. ಮಂಗಳೂರಿನಲ್ಲಿ ಇರ್ತಕ್ಕಂಥ SP ಅವರು, ಈಗಿರ್ತಕ್ಕಂಥ SP ಅವರು ಕೂಡ ಎಫಿಷಿಯಂಟ್ ಆಫೀಸರ್ ಇದೆ ಮತ್ತು ಆನೆಸ್ಟ್ ಆಫೀಸರ್ ಇದ್ದಾರೆ. ನಂಬರ್ 1. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 15 ವರ್ಷಗಳ ಕಾಲ 1987ರಿಂದ 2002ರವರೆಗೆ ಅಲ್ಲಿ ಕೆಲಸ ಮಾಡಿದ್ದಾನೆ. ಅಲ್ಲಿಯ ಜನರ ನಾಡಿ ಮಿಡಿತ ನನಗೆ ಗೊತ್ತಿದೆ. ಜನರು ಬಹಳಷ್ಟು ಬುದ್ಧಿವಂತರಿದ್ದಾರೆ, ಶೇಕಡ 99% ಇಲಿಟ್ರಸಿ ಅಲ್ಲಿ ಇಲ್ಲ, ಲಿಟ್ರೇಟ್ಸ್ ಇದ್ದಾರೆ. ಹಾಗಾಗಿ ಲಾ ಅಬೈಡಿಂಗ್ ಇದ್ದಾರೆ. ಅವರು ಐ ಥಿಂಕ್ ತಪ್ಪು ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿಲ್ಲ. ಅಲ್ಲಿ ನಿಗೂಢವಾಗಿ ಒಂದು ಅಸ್ಥಿ ಪಂಜರಗಳು ಅಥವಾ ಇನ್ಯಾವುದೋ ಸಿಗ್ತವೆ ಅಥವಾ ಉಳ್ತಾರೆ ಅಂತಕ್ಕಂಥದ್ದು ಅದು ಎಷ್ಟರ ಮಟ್ಟಿಗೆ ಅಂತಕ್ಕಂಥದ್ದು ನೋಡ್ಬೇಕಾಗಿದೆ. ಎಲ್ಲರೂ 100% ಲಾ ಅಬೈಡಿಂಗ್ ಇದ್ದಾರೆ. ಅಲ್ಲಿ ಧರ್ಮಸ್ಥಳ ಸುತ್ತಮುತ್ತ ಜನರು ಇಂಥ ಕೃತ್ಯಕ್ಕೆ ಎಸಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಕೂಡ ಬಹಳ ಪ್ರಶ್ನಾರ್ಥಕವಾಗಿದೆ. ಹಾಗಾಗಿ SIT ಒಂದು ವಿಶೇಷ ಸವಾಲು ಅಂದ್ಕೊಂಡಿದ್ದೇನೆ. ಈ ನಿಟ್ಟಿನಲ್ಲಿ SITಯರ ಮೇಲೆ ನಂಬಿಕೆ ಇಟ್ಟು ರಾಜಕೀಯ ಪಕ್ಷಗಳು ತಮ್ಮ ಮೂಗನ್ನು ತೋರಿಸದೆ ನೇರವಾಗಿ ಅವರಿಗೆ ತನಿಖೆಯನ್ನು ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ. ನಿಜ. ಜಗದೀಶ್ ಅವರೇ, ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ. ಸಂಕೇತ್ ಇಣಗಿಯವರೇ, ಈಗಾಗಲೇ ನ್ಯಾಯಾಧೀಶರ ಸಮ್ಮುಖದಲ್ಲಿ ದೂರು ನೀಡಿರುವಂತಹ ವ್ಯಕ್ತಿ, ಈತನನ್ನು ಈ ಪ್ರಕರಣದಲ್ಲಿ ಈಗ ಇರುವಂಥ ಸಿಚುವೇಶನಲ್ಲಿ ವಿಷಲ್ ಬ್ಲೋವರ್ ಥರ ಕೂಡ ಈತ ಕಾಣಿಸ್ಕೊಳ್ತಾನೆ. ಈತ ತನ್ನ ದೂರನ್ನು, ತನ್ನ ಹೇಳಿಕೆಯನ್ನು ದಾಖಲು ಮಾಡಿದ್ದಾನೆ. ಈಗ ನ್ಯಾಯಾಧೀಶರ ಸಮ್ಮುಖದಲ್ಲಿ ಹೇಳಿಕೆಯನ್ನು ದಾಖಲು ಮಾಡಿದ ನಂತರ ಆತನ ಬ್ರೈನ್ ಮ್ಯಾಪಿಂಗ್ ಮಾಡಬೇಕಾದಂಥ ಅವಶ್ಯಕತೆ ಇದೆಯಾ? ಆ ಮೂಲಕವಾಗಿ ಶುರುವಾಗಬೇಕಾ ತನಿಖೆ, ಅಥವಾ ಆತ ನೀಡಿರಬಹುದಾಗಿರುವ ಹೇಳಿಕೆ ಆಧಾರದಲ್ಲಿ ತನಿಖೆ ಆರಂಭ ಆಗತ್ತಾ? ಸಂಕೇತ್ ಇಣಗಿಯವರೇ, ಬ್ರೈನ್ ಮ್ಯಾಪಿಂಗ್ ಅನ್ನುವಂಥ ವಿಚಾರ ಕೊನೆಯ ಅಸ್ತ್ರ. ಅದು ಬ್ರೈನ್ ಮ್ಯಾಪಿಂಗ್ ಎವಿಡೆನ್ಸ್ ಏನಿರ್ತದೆ ಅಥವಾ ಅದ್ರ ರಿಸಲ್ಟ್ ಏನಿರ್ತದೆ, ದಟ್ ಇಸ್ ನಾಟ್ ಕನ್ಕ್ಲೂಸಿವ್, ದಟ್ ಇಸ್ ಓನ್ಲಿ ಕೊರಬರೇಟಿವ್ ಅಂತ ಹೇಳ್ತೀವಿ. ಈಗ ಅವನು ಹೇಳಿರುವಂತ ಹೇಳಿಕೆಗಳನ್ನ ತನಿಖೆ ಮಾಡಲಾಗಿ, ಅವನು ವ್ಯಕ್ತಪಡಿಸಿರುವಂತ ವಿಚಾರಗಳನ್ನೆಲ್ಲ ತನಿಖೆ ಮಾಡಲಾಗಿ, ಅದಕ್ಕೂ ಮುಂಚೆ ಅದರ ನಂತರ ಮತ್ತೇನಾದ್ರೂ ವಿಚಾರ ಬೇಕಾದಾಗ ಅವ್ನು ಬ್ರೈನ್ ಮ್ಯಾಪಿಂಗ್ ಮಾಡಿದಾಗ ಅವೆಲ್ಲದಕ್ಕೂ ಟ್ಯಾಲಿ ಆಯ್ತು ಅಂತಂದ್ರೆ, ಸಿಕ್ಕ ಸಾಕ್ಷಿಗಳಿಗೆ ಅನುಗುಣವಾಗಿ ಇತ್ತು ಅಂತಂದ್ರೆ ಮಾತ್ರ ಬ್ರೈನ್ ಮ್ಯಾಪಿಂಗ್ ಏನಿದೆ ಸಂಬಂಧಪಟ್ಟಿರುವಂತ ವಿಚಾರಗಳು ಅಥವಾ ಅದ್ರ ಸಂಬಂಧಪಟ್ಟಿರುವಂತ ತನಿಖೆಗಳು ಅದಕ್ಕೆ ಸೂಕ್ತ ಅಂತ ಪರಿಗಣನೆಗೆ ತಗೊಂತಾರೆ. ಬಟ್ ಬ್ರೈನ್ ಮ್ಯಾಪಿಂಗ್ ಎಲ್ಲ ಸಂಪೂರ್ಣ ಅಂತ ಕಾನೂನು ಹೇಳಲ್ಲ. ಸೊ ಅಲ್ಲಿ ಏನಾಗ್ತಿತ್ತು, ಮುಂಚೆ ಬ್ರೈನ್ ಮ್ಯಾಪಿಂಗ್ ಮಾಡ್ಬೇಕು ಮಾಡಬಾರ್ದು ಅನ್ನೋದು ಕೂಡ ಅದು ಎಷ್ಟರ ಮಟ್ಟಿಗೆ ಅಡ್ಮಿಸಿಬಲ್ ಎವಿಡೆನ್ಸ್ ಅಂತ ಸುಪ್ರೀಂ ಕೋರ್ಟ್ ಕನ್ಸಿಡರ್ ಆದಾಗ, ಫುಲ್ ಬೆಂಚ್ ಆಫ್ ದ ಸುಪ್ರೀಂ ಕೋರ್ಟ್ ಸೇಸ್ ಇಟ್ ಇಸ್ ನಾಟ್ ದ ಕನ್ಕ್ಲೂಸಿವ್ ಎವಿಡೆನ್ಸ್ ಬಟ್ ಓನ್ಲಿ ಕೊರಬರೇಟಿವ್ ಎವಿಡೆನ್ಸ್ ಅಂತ ಹೇಳ್ತಾರೆ. ಇದ್ರ ಮೇಲೆ ಮ್ಯಾಪಿಂಗ್ ಟೆಸ್ಟ್ ಮೇಲೆ ಎಲ್ಲಾನು ಹೇಳಕ್ಕಾಗಲ್ಲ ಅಪರಾಧ ಆಗಿದೆ ಅಥವಾ ಆಗಿಲ್ಲ, ಯಾರು ಮಾಡಿದ್ದಾರೆ ಯಾರು ಮಾಡಿಲ್ಲ, ಯಾವ ರೀತಿ ಮಾಡಿದ್ದಾರೆ ಯಾವ ರೀತಿ ಮಾಡಿಲ್ಲ ಅಂತ ಹೇಳಕ್ಕಾಗಲ್ಲ. ಬಟ್ ಅದರಿಂದ ಕೆಲವೊಂದು ಮಾಹಿತಿಗಳನ್ನ ಪಡೆದು ಆ ಮಾಹಿತಿಗಳ ಅನುಗುಣವಾಗಿ ತನಿಖೆ ಮಾಡಿದಾಗ ಅದು ಸತ್ಯಾಸತ್ಯತೆ ಹೊರಬಂದಾಗ ಆ ಬ್ರೈನ್ ಮ್ಯಾಪಿಂಗ್ ರಿಸಲ್ಟ್ ಅಥವಾ ಅದರದ್ದು ಹೇಳಿಕೆಗಳು ಏನಿರ್ತಾವ ಅದು ಕೂಡ ಪೂರಕವಾದ ಸಾಕ್ಷಿ ಅಂತ ಹೇಳ್ತಾರೆ. ಅಷ್ಟೇ ಮಾತ್ರ ಅದು ಉಪಯೋಗಕ್ಕೆ ಬರುತ್ತೆ. ಬಟ್ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಬ್ರೈನ್ ಮ್ಯಾಪಿಂಗ್ ಅನ್ನೋದು ಫಸ್ಟ್ ಆಪ್ಷನ್ಸ್ ಅಲ್ಲ, ಇಟ್ ಇಸ್ ನಾಟ್ ಫಸ್ಟ್ ಆಪ್ಷನ್. ಅವನ ಹೇಳಿಕೆಯನ್ನ ಪಡೆದಿದ್ದಾರೆ, ಇನ್ನೂ ಹೆಚ್ಚುವರಿ ಅವನ ಹೇಳಿಕೆಯನ್ನು ಪಡೆಯಲಾಗ್ತದೆ ತನಿಖೆ ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ಅವನು ಯಾವ ವಿಚಾರಗಳನ್ನ ಹೇಳ್ತಾನೆ, ಪಂಚನಾಮ ಮಾಡ್ಬೇಕಾಗತ್ತೆ, ಯಾವ್ಯಾವ ವಿಚಾರಗಳನ್ನ ಅವ್ನು ಹೇಳ್ತಾ ಹೋಗ್ತಾನೆ, ಅದಕ್ಕೆ ಸಂಬಂಧಪಟ್ಟಂಗ ಸೂಕ್ತ ತನಿಖೆ ಆಗ್ಬೇಕಾಗ್ತದ ವಿವಿಧ ಆಯಾಮಗಳಲ್ಲಿ. ಆ ಹೆಣಗಳು ಏನ್ ಹೇಳ್ತಾನೆ, ಇವನು ಎಲ್ಲಿ ಹೂತಿದ್ದೇನೆ ಅಂತ ಹೂತ್ ಹಾಕಿದ್ದೇನೆ ಅಂತ ಏನ್ ಹೇಳ್ತಾನೆ, ಹೆಣಗಳನ್ನ ತೆಗಿಬೇಕಾಗ್ತದೆ. ಅದರ ಬಗ್ಗೆ ಇನ್ಕ್ವೆಸ್ಟ್ ಪಂಚನಾಮ ಆಗ್ಬೇಕಾಗತ್ತೆ. ಅಂದ್ರೆ ಅದು
ನ್ಯಾಚುರಲ್ ಇಲ್ಲೇ ಇರುವಂಥದ್ದು ಪ್ರಶ್ನೆ ಇರುವಂಥದ್ದು ಇಲ್ಲೇನೆ. ಅಂದರೆ ತಾವು ಹೇಳಿದ್ರಿ ಅದನ್ನು ಸಮಾಧಿಯಿಂದ ತೆಗಿಬೇಕಾಗತ್ತೆ. ಈಗ ಅದನ್ನು ಗುಂಡಿಯಲ್ಲಿ ಮುಚ್ಚಿದ್ರ ಅಥವಾ ಪ್ರಾಪರ್ ಆಗಿ ಸಮಾಧಿ ಮಾಡಿದ್ರ ಅನ್ನೋಂಥದ್ದು ಒಂದು ಭಾಗ. ಅದಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ನನಗೆ ಇನ್ನೊಂದು ಮುಖ್ಯವಾಗಿರುವಂಥ ಪ್ರಶ್ನೆ ಮೂಡುವಂಥದ್ದು ಏನಂತ ಹೇಳಿದರೆ, ಇವತ್ತು ಬೇರೆಯವರು ಅಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಇವತ್ತು ಅಲ್ಲಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರೊಬ್ಬರು ಕೂಡ ನಮ್ಮ ಜೊತೆಗೆ ಮಾತನಾಡ್ತಾ ಹೇಳ್ತಾ ಇದ್ರು, ನಮ್ಮ ಇಲ್ಲಿ ಮುಂಚೆ ಸ್ಮಶಾನ ಇರಲಿಲ್ಲ, ಸ್ಮಶಾನ ಮಂಜೂರಾಗಿರುವಂಥದ್ದು 2002 ಅಥವಾ 2003 ಸಂವೇರ್ 95ರ ನಂತರ 1995ರ ನಂತರ ಮಂಜೂರಾಗಿರುವಂಥ ಸ್ಮಶಾನ, ಅಧಿಕೃತವಾದಂಥ ಸ್ಮಶಾನ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಇಲ್ಲಿ ಗುಡ್ಡ ಭಾಗದಲ್ಲಿ ಅಥವಾ ಕಾಡಿನ ಭಾಗದಲ್ಲಿ ಶವಗಳನ್ನು ಹೂತು ಹಾಕಲಾಗಿದೆ ಅನ್ನುವಂಥ ವಿಚಾರಗಳನ್ನು ಹೇಳ್ತಾರೆ. ಅಂದರೆ ಅನಾಥ ಶವಗಳು ಸಿಕ್ಕಾಗ ಅಥವಾ ಬೇರೆ ಏನೋ ಸಂದರ್ಭಗಳಲ್ಲಿ ಅಂತ. ಪ್ರಶ್ನೆ ಇಲ್ಲಿ ಮೂಡುವಂಥದ್ದು ಏನಂದರೆ, ಅನಾಥ ಶವಗಳು ಸಿಕ್ಕಿದ್ದಾವೆ ಅಂತೇಳಿ ಆದರೆ ಆಗ ಕಾನೂನಾತ್ಮಕವಾಗಿ ಇರುವ ಕ್ರಮ ಏನು? ನಾನು ಧರ್ಮಸ್ಥಳದ ವಿಚಾರವಾಗಿ ಕೇಳ್ತಾ ಇಲ್ಲ ಇದನ್ನು. ಸಾಮಾನ್ಯವಾಗಿ ಯಾವುದೇ ಊರಿನಲ್ಲಿ, ಜಗತ್ತಿನ ಭಾರತ ದೇಶದ ಯಾವುದೇ ಮೂಲೆಯಲ್ಲಿ, ನಾವು ಭಾರತದ ಕಾನೂನಿನ ವ್ಯಾಪ್ತಿಯಲ್ಲಿ ತೆಗೆದುಕೊಂಡೇ ಮಾತಾಡೋಣ, ಭಾರತ ದೇಶದ ಯಾವುದೇ ಮೂಲೆಯಲ್ಲಿ ಅನಾಥ ಶವ ಸಿಕ್ಕಾಗ ತೆಗೆದುಕೊಳ್ಳಬೇಕಾಗಿರುವ ಕಾನೂನಿನ ಕ್ರಮಗಳು ಏನು ಅಂತ ಹೇಳಿ. ಮೊದಲನೇದು, ಅನಾಥ ಶವ ಸಿಕ್ಕಾಗ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ಕೊಡಬೇಕಾಗತ್ತೆ. ಹೌದು. ಆ ಆಧಾರದ ಮೇಲೆ ಪೊಲೀಸರು ಇದನ್ನ ಪ್ರಕಟಣೆ ಮಾಡಿ, ಈ ಸಾರ್ವಜನಿಕ ಪ್ರಕಟಣೆ ಮಾಡಿ, ಯಾರಾದರೂ ಸಂಬಂಧಪಟ್ಟವರಿದ್ದರೆ ಬಂದು ಅದನ್ನ ಶವವನ್ನು ಪಡೆದುಕೊಂಡು ಹೋಗ್ಲಿ ಅನ್ನೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತದೆ. ಈ ಸಾಕಷ್ಟು ಪ್ರಯತ್ನ ಮಾಡಿದ ನಂತರ ಯಾರಾದ್ರೂ ಅದರಲ್ಲಿ ಕಾಂಟ್ರಡಿಕ್ಟರಿ ಇದ್ರು ಅಂತ ತಿಳ್ಕೊಳ್ಳೋ, ಒಬ್ರು ಅದರಲ್ಲಿ ಯಾರಿಗೆ ಸಂಬಂಧಪಟ್ಟದ್ದು ಅನ್ನೋದು ಏನಾದ್ರು ಅದರಲ್ಲಿ ಸಂಬಂಧಪಟ್ಟಲ್ಲಿ ಪೋಸ್ಟ್ ಮಾರ್ಟಮ್ ಎಲ್ಲ ಆದ ನಂತರ ಅದರಲ್ಲಿ ಏನಾದ್ರು 2-3 ಜನ ಕ್ಲೇಮ್ ಮಾಡ್ತಾ ಇದ್ರು ಅಂದ್ರೆ ಆ ಬಾಡಿಗೆ ಅಂತ ತಿಳ್ಕೊಳ್ಳಿ. ಹೌದು. ಅಥವಾ ಸಂಶಯ ಏನಾದ್ರು ಉಂಟಾಗಿದ್ರೆ ಅಥವಾ ಮುಖಚರ್ಯ ಅಥವಾ ಮತ್ತೊಂದು ಲಕ್ಷಣಗಳು ಏನು ಕಾಣ್ತಾ ಇರ್ಲಿಲ್ಲ ಅಂತಂದ್ರೆ, ಗುರ್ತು ಹಿಡಿಯೋದಕ್ಕೆ ಆಗ್ತಾ ಇರ್ಲಿಲ್ಲ ಅಂದ್ರೆ DNA ಟೆಸ್ಟಿಂಗ್ ಕಳಿಸ್ತಾರೆ. ಹೌದು. ಅವಾಗ DNA ಟೆಸ್ಟ್ ಆಧಾರದ ಮೇಲೆ ಇದು ಯಾರಿಗೆ ಸಂಬಂಧಪಟ್ಟಿರುವಂತ ಶವ ಅಂತ ಗುರ್ತು ಹಿಡಿದು ಅವ್ರಿಗೆ ಒಪ್ಪಿಸಲಾಗ್ತದೆ. ಇದು ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ಕೊಟ್ಟಾಗ. ಇದು ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ಕೊಡದೇ ಇದ್ದಾಗ ಪೊಲೀಸರಿಗೆ ಗೊತ್ತಾಗೋದಿಲ್ಲ, ಯಾವುದೇ ಕಂಪ್ಲೇಂಟ್ ರಿಜಿಸ್ಟರ್ ಆಗೋದಿಲ್ಲ, ಪ್ರಕಟಣೆ ಆಗೋದಿಲ್ಲ, ತನಿಖೆ ಆಗೋದಿಲ್ಲ, ಹಾಗಾಗಿ ಯಾವುದೇ ಪೋಸ್ಟ್ ಮಾರ್ಟಮ್ ಆಗೋದಿಲ್ಲ. ಇದು ಕಾನೂನಿನ ಅನ್ವಯ ಬರೋದನೇ ಇಲ್ಲ, ಅದನ್ನ ಹೊರಗಡೆನೆ ಇಟ್ಬಿಡ್ತಾರೆ. ಅವಾಗ ಯಾರೋ ಒಂದು ಸೀಕ್ರೆಟ್ ಆಗಿ ಅದನ್ನ ಅಂತಿಮ ಶವ ಸಂಸ್ಕಾರವನ್ನು ಮಾಡ್ತಾರೆ, ಎಲ್ಲೋ ಮಾಡ್ತಾರೆ. ಅಥವಾ ಕೆಲವೊಂದು ಕಡೆ ಏನಾಗುತ್ತೆ, ಯಾವ ಕಾಡು ಪ್ರಾಣಿಗಳು ಅಥವಾ ಬೀದಿ ನಾಯಿಗಳು ಏನೋ ತಿಂದು ಮುಗಿಸ್ಬಿಟ್ಟಿರ್ತವೆ, ಅದನ್ನ ಶವ ಸಂಸ್ಕಾರ ಮಾಡೋ ಗೋಜಿಗೂ ಯಾರು ಹೋಗೋದಿಲ್ಲ, ಕೆಲವೊಮ್ಮೆ ಆ ರೀತಿನೂ ಆಗ್ಬಿಡುತ್ತೆ. ಈಗ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಇದು ನ್ಯಾಚುರಲ್ ಡೆತ್ ಅಥವಾ ಅನ್ಯಾಚುರಲ್ ಡೆತ್ ಅಂತ ತಿಳಿಬೇಕು ಅಂತಂದ್ರೆ ಫಸ್ಟ್ ನೀಡ್ ಟು ಬಿ ಎನ್ ಇಂಟಿಮೇಷನ್ ಟು ದ ಪೊಲೀಸ್. ಒಂದು. ಎರಡನೇದು, ಪೊಲೀಸ್ ಅದಕ್ಕೆ ಸಂಬಂಧಪಟ್ಟಂಗೆ ತನಿಖೆ ಮಾಡಿ ಒಂದು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ, ಸ್ಥಳ ಪಂಚನಾಮೆ ಮಾಡ್ಬೇಕಾಗತ್ತೆ, ಬಾಡಿಗೆ ಸಂಬಂಧಪಟ್ಟಂತ ತನಿಖೆ ಅಂದ್ರೆ ಪೋಸ್ಟ್ ಮಾರ್ಟಮ್ ಆಗ್ಬೇಕಾಗತ್ತೆ. ಇವೆಲ್ಲ ಆ ನಂತರ ಪ್ರಕಟಣೆ, ನಾವು ಏನೇನು ಹೇಳ್ತಾ ಇದ್ದಲ್ಲ ಅವೆಲ್ಲ ಆಗ್ಬೇಕಾಗತ್ತೆ. ಬಟ್ ಈಗ ಪ್ರಶ್ನೆ ಬಂದಿರೋದು ಏನಂದ್ರೆ, ಪೊಲೀಸರವರೆಗೆ ಹೋಗದೆ ಇರೋಂತ ಕೇಸ್, ಇದು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟದ್ದು ಹೇಳ್ತಾ ಇಲ್ಲ ನಾನು, ಬೇರೆ ಆತರ ಇತ್ತು ಅಂದ್ರೆ, ಪೊಲೀಸ್ ಸ್ಟೇಷನ್ ಹೋಗದೆ ಇರೋಂತ ಕೇಸ್ ಇತ್ತು ಅಂದ್ರೆ, ಹೊರಗಡೆನೆ ಇದನ್ನ ಏನಾದ್ರು ಹೂತ್ ಹಾಕಿದ್ರು ಅಥವಾ ಶವ ಏನಾದ್ರು ನಶಿಸಿ ಹೋಗಿತ್ತು, ಪ್ರಾಣಿಗಳ ಕೈಯಲ್ಲಿ ಸಿಕ್ಕು, ಆ ರೀತಿ ಏನಾರ ಆಗಿದ್ದಲ್ಲಿ ಈ ಪೊಲೀಸರ ಕಾನೂನಿನ ಈ ಪರಿಧಿ ಒಳಗಡೆಯಿಂದ ಹೊರಗೆ ಹೋಗ್ಬಿಟ್ಟಿರುತ್ತದು. ಆದಾಗ್ಯೂ ಕೂಡ ಪ್ರಕರಣ ಏನಾದ್ರು ದಾಖಲೆ ಮಾಡ್ಕೊಂಡು ತನಿಖೆ ಮಾಡಿದಲ್ಲಿ ಸೋಮೋಟೋ ಅಂತ ನಾವ್ ಹೇಳ್ತೀವಿ. ಅಂದ್ರೆ ವೈಯಕ್ತಿಕ ಹಿತಾಸಕ್ತಿಯಿಂದ ಅವರೇ ಪೊಲೀಸರು ಸ್ವ ಇಚ್ಛೆಯಿಂದ ಏನಾದ್ರು ಮಾಡ್ಕೊಂಡು ತನಿಖೆ ಮಾಡೋದಕ್ಕೆ ಅವ್ರಿಗೆ ಸಾಕಷ್ಟು ಅಧಿಕಾರ ಇದೆ. ಬಟ್ ಅವ್ರು ಮಾಡಿದ್ರೆ ಕೆಲವು ತನಿಖೆ ಹಂತದಲ್ಲಿ ಗೊತ್ತಾಗ್ಬಿಡತ್ತೆ ಏನು, ಯಾವ ರೀತಿ ಶವ ಸಿಕ್ಕಿರೋದು ಅಥವಾ ಯಾರ್ದು ಶವ, ವೆದರ್ ಇಟ್ ಇಸ್ ಎ ನ್ಯಾಚುರಲ್ ಡೆತ್ ಆರ್ ಅನ್ಯಾಚುರಲ್ ಡೆತ್. ಈಗ ನ್ಯಾಚುರಲ್ ಡೆತ್ ಅಥವಾ ಅನ್ಯಾಚುರಲ್ ಡೆತ್ ಏನೇ ಆದ್ರೂ ಕೂಡ ಪೊಲೀಸರಿಗೆ ಇನ್ಫಾರ್ಮ್ ಮಾಡದೆ ನಮ್ಮ ದೇಶದ ಯಾವುದೇ ನಾಗರಿಕ ಒಂದು ಶವವನ್ನು ತಾನೇ ತನ್ನ ಪಾಡಿಗೆ ತಗೊಂಡು ಹೋಗಿ ಹೂತ್ರೆ ಅದು ಕಾನೂನಿನ ಪ್ರಕಾರವಾಗಿ ಕಾನೂನು ಬಾಹಿರ ಕೃತ್ಯ ಹೌದಾ ಅಲ್ವಾ ಅಂತ ನೋಡಿ. ನ್ಯಾಚುರಲ್ ಡೆತ್ ನಲ್ಲಿ ಏನಾಗುತ್ತೆ, ಯೂಶುವಲಿ ಪೊಲೀಸರಿಗೆ ಇಂಟಿಮೇಷನ್ ಕೊಡೋದು ಬೇಕಾಗಿರೋದಿಲ್ಲ. ಯಾಕೆಂತಂದ್ರೆ ನಾನು ಕೇಳ್ತಿದ್ದು ಅನಾಥ ಶವಗಳ ವಿಚಾರದಲ್ಲಿ. ಅನಾಥ ಶವ ನಾಟ್ ಈಗ ಸಂಬಂಧಿಕರ ಮನೆಯಲ್ಲಿ ಆಗಿರುವಂಥದ್ದು, ಅದು ನ್ಯಾಚುರಲ್ ಡೆತ್ ಇದ್ದಾಗ ಪೊಲೀಸರಿಗೆ ಇನ್ಫಾರ್ಮ್ ಮಾಡಬೇಕಾಗಿಲ್ಲ, ಮಾಡ್ತಾರೆ, ಊರಲ್ಲಿ ಶವ ಸಂಸ್ಕಾರ ಮಾಡ್ತಾರೆ. ನಾನು ಕೇಳ್ತಿರೋದು ಒಂದು ಅನಾಥ ಶವಕ್ಕೆ ಸಂಬಂಧಪಟ್ಟಂಗೆ ಇದು ನ್ಯಾಚುರಲ್ ಡೆತ್ ಅಥವಾ ಅನ್ಯಾಚುರಲ್ ಡೆತ್ ಅಂತ ಯಾರು ಹೇಳಕ್ ಆಗುದಿಲ್ಲ. ಹೌದು. ತನಿಖಾಧಿಕಾರಿಗಳು ಮಾತ್ರ ಅದನ್ನ ತನಿಖೆಗೆ ಅಳವಡಿಸಿದಾಗ ಅಥವಾ ಮೆಡಿಕಲ್ ಎಕ್ಸಾಮಿನೇಷನ್ ಆಗಿ ಪೋಸ್ಟ್ ಮಾರ್ಟಮ್ ಆದಾಗ ಮಾತ್ರ ಗೊತ್ತಾಗೋದು. ಹೌದು.
ಇಲ್ಲಿವರೆಗೆ ಇದು ನ್ಯಾಚುರಲ್ ಅನ್ಯಾಚುರಲ್ ಅಂತ ಆಗಲ್ಲ. ಹ್ಮ್ ಯಾವುದೇ ಕೇಸ್ ರಿಜಿಸ್ಟರ್ ಆದ್ರೂ ಕೂಡ ಅಥವಾ ಒಂದು ಶವ ಸಿಕ್ತು ಅಂದ್ರೆ ಹ್ಮ್ ದಿ ನಾರ್ಮಲ್ ಪ್ರಿಸಂಪ್ಷನ್ ಇಟ್ ಇಸ್ ಅನ್ ಅನ್ಯಾಚುರಲ್ ಡೆತ್ ಅಂತಾನೆ ಒಂದು ಪ್ರಿಸಂಪ್ಷನ್. ಹೌದು. ಬಟ್ ಅಟ್ ದಿ ಟೈಮ್ ಆಫ್ ಪೋಸ್ಟ್ ಮಾರ್ಟಮ್ ಅವಾಗ ಗೊತ್ತಾಗುತ್ತೆ ಇದು ನ್ಯಾಚುರಲ್ ಡೆತ್ ಅನ್ಯಾಚುರಲ್ ಡೆತ್, ಯಾವ ಕಾರಣಕ್ಕೆ ಸತ್ತು ಹೋಗಿದ್ದಾರೆ, ತಲೆ ಸುತ್ತ ಬಿದ್ದು ಎಲ್ಲಾದ್ರೂ ಸತ್ತು ಹೋಗಿದಾರ ಹೌದು, ಅಥವಾ ಹಾರ್ಟ್ ಅಟ್ಯಾಕ್ ಆಗಿದೆ ಮತ್ತೊಂದಾಗಿದೆ, ಅದು ನಂತರ ಗೊತ್ತಾಗಿರುವಂತ ವಿಚಾರ. ನಿಜ. ಬಟ್ ಅನಾಥ ಶವಗಳಿಗೆ ಸಂಬಂಧಪಟ್ಟಂಗೆ ನ್ಯಾಚುರಲ್ ಡೆತ್ ಅನ್ನೋ ಪ್ರಿಸಂಪ್ಷನ್ ಇಲ್ಲ ಅಂತ ನನ್ನ ಅಭಿಪ್ರಾಯ. ಓಕೆ, ಅಂದರೆ ಈಗ ಅಲ್ಲಿ ಅಂಥದ್ದು ಯಾವುದೇ ಒಂದು ಅನಾಥ ಶವ ಸಿಕ್ಕಾಗ ಅದನ್ನು ರಿಪೋರ್ಟ್ ಮಾಡಬೇಕಾಗಿರೋದು ಜವಾಬ್ದಾರಿ, ನಾಗರಿಕರ ಜವಾಬ್ದಾರಿ, ಕಾನೂನುಬದ್ಧ ಕರ್ತವ್ಯ ಅದು. ನಾವು ಚರ್ಚೆನ ಮುಂದುವರಿಸೋಣ. ನಮ್ಮ ಜೊತೆಗೆ ಡಾಕ್ಟರ್ ದಿನೇಶ್ ರಾವ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸಂಕೇತ್ ರಣಗಿಯವರ ಜೊತೆಗೆ ನಾನು ಆವಾಗಲೇ ಮಾತಾಡ್ತಾ ಇದ್ದೆ. ಅವರು ವಿವರಿಸ್ತಾ ಇದ್ರು ಇಲ್ಲಿ ಸಾಮಾನ್ಯ ವ್ಯಕ್ತಿಯ ಜವಾಬ್ದಾರಿ, ಕರ್ತವ್ಯ, ಯಾಕಂದರೆ ನ್ಯಾಯಬದ್ಧವಾಗಿರ್ತಕ್ಕಂಥ ಕರ್ತವ್ಯ ಯಾವುದು. ಅನಾಥ ಶವ ಸಿಕ್ಕಿದೆ ಅಂತ ಹೇಳಿದಾಗ ಅದನ್ನು ರಿಪೋರ್ಟ್ ಮಾಡಬೇಕಾಗಿರುವಂಥದ್ದು ಆತನ ಕರ್ತವ್ಯ ಆಗಿರುತ್ತೆ. ಜಗದೀಶ್ ಅವ್ರ ಜೊತೆ ಒಂದು ಪ್ರಶ್ನೆಯನ್ನು ನಾನು ದಿನೇಶ್ ರಾವ್ ಅವ್ರ ಜೊತೆ ಮಾತಾಡೋಕ್ಕೆ ಮುಂಚಿತವಾಗಿ, ಜಗದೀಶ್ ಅವರೇ, ಈ ಹಂತದಲ್ಲಿ ಈಗ ತನಿಖಾಧಿಕಾರಿಗಳು ನೇರವಾಗಿ ಕೇಸ್ ಫೈಲ್ ತಗೊಂಡ ತಕ್ಷಣ ಆತನ ಒಂದು ಹೇಳಿಕೆಯನ್ನು ತಗೊಂಡ ತಕ್ಷಣ ಸಮಾಧಿ ಅಗೆಯುವ ಪ್ರಕ್ರಿಯೆಗೆ ಹೋಗ್ತಾರಾ? ಅದಕ್ಕಿಂತ ಪೂರ್ವದಲ್ಲಿ ಬೇರೆ ಏನಾದರೂ ಕ್ರಮಗಳ ಅಗತ್ಯತೆ ಇರುತ್ತಾ ಜಗದೀಶ್ ಅವರೇ? ಇಲ್ಲಿ ಈಗಾಗಲೇ ನಾನು ಹೇಳಿದೆ, ಅವರ ಪೂರ್ವಾಪರ ಚರಿತ್ರೆನ ಆಂಟಿಸೆಂಟ್ಸ್ ಅನ್ನ ಕೂಡ ತಿಳ್ಕೊಳ್ತಾರೆ. ಅದು ತಿಳ್ಕೊಳ್ಬೇಕಾದ ಬಹಳ ಮುಖ್ಯ ಇದೆ. ಯಾಕಂದ್ರೆ ಇದು ಬಹಳ ಮಹತ್ವವಾದ ಪ್ರಕರಣ. ಇದು ಇಂಥ ಮಹತ್ವದ ಪ್ರಕರಣದಲ್ಲಿ ಹೇಳಿಕೆ ಕೊಟ್ಟಂತ ವ್ಯಕ್ತಿಯ ಪೂರ್ವಾಪರ ಚರಿತ್ರೆಯನ್ನು ಕೂಡ ತಿಳ್ಕೊಬೇಕಾಗ್ತದೆ. ತದನಂತರ ಅವರ ಎವಿಡೆನ್ಸ್ ಆಧಾರದಲ್ಲಿ ನೀವಾಗ್ಲೇ ಹೇಳ್ತಾ ಇದ್ರಿ, ಒಂದು ಅನಾಥ ಶವ ಅಸಹಜ ಸಾವು ಆದಲ್ಲಿ ಅದನ್ನ ಕಡ್ಡಾಯವಾಗಿ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಅಥವಾ PDO ಇರ್ಬೋದು, ಗ್ರಾಮ ಪಂಚಾಯತ್ ಸೆಕ್ರೆಟರಿ ಇರ್ಬೋದು, ಯಾರೇ ಇರ್ಬೋದು, ಅವರು ಪೊಲೀಸ್ ಠಾಣೆಗೆ ಇನ್ಫಾರ್ಮೇಶನ್ ಖಂಡಿತ ಕೊಡ್ಲೇಬೇಕಾಗುತ್ತೆ. ಅದು ಸಾವು ಅಸಹಜನೋ ಸಹಜನೋ ಎರಡೂ ಗೊತ್ತಿಲ್ಲ. ಈಗಾಗಲೇ ಅವರು ಹೇಳ್ತಾ ಇದ್ರು, ಅಸಹಜ ಸಾವು ಅಥವಾ ಸಹಜ ಸಾವಿನಲ್ಲೂ ಕೂಡ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ಕೊಟ್ಟು ಪೊಲೀಸ್ ಠಾಣೆಯ ಅಧಿಕಾರಿಗಳು SHO ಅವರು ಅದನ್ನ ಪೋಸ್ಟ್ ಮಾರ್ಟಮ್ ಮಾಡಿಸಿ ತದನಂತರ ಅವರ ಆ ವ್ಯಕ್ತಿಯ ಪತ್ತೆ ಮಾಡಲಿಕ್ಕೆ ಒಂದಷ್ಟು ದಿನ ಕೋಲ್ಡ್ ಸ್ಟೋರೇಜ್ನಲ್ಲಿ ಇಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸಾಕಷ್ಟು ಪ್ರಯತ್ನವನ್ನು ಮಾಡಿ ಪ್ರೆಸ್ ನೋಟ್ ಕೊಟ್ಬಿಟ್ಟು ಅಥವಾ ಮೀಡಿಯಾಗಳಲ್ಲಿ ಎಲ್ಲ ಕಡೆ ಕೊಟ್ಬಿಟ್ಟು ಆಮೇಲೆ ನಂತರ ವ್ಯಕ್ತಿಯ ಅವರ ವ್ಯಕ್ತಿ ಯಾರು ಅಂತ ಹೇಳಿ ಗೊತ್ತಾದ್ಮೇಲೆ ಅವ್ರಿಗೆ ಸಂಬಂಧಪಟ್ಟವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಅಕಸ್ಮಾತ್ ಹ್ಯಾಂಡ್ ಓವರ್ ಮಾಡಲಿಲ್ಲ ಅಂದರೆ ಸೂಕ್ತ ಮಾಜರ್ ಅಡಿಯಲ್ಲಿ ವಿಡಿಯೋಗ್ರಾಫ್ ಮಾಡಿ ಅದನ್ನ ಬಾಡಿಯನ್ನ ಡಿಸ್ಪೋಸ್ ಮಾಡ್ತಾರೆ. ಹಾಗಾದ್ರೆ ಗ್ರಾಮ ಪಂಚಾಯತ್ ಮತ್ತು ಪೊಲೀಸ್ ಠಾಣೆ ಎರಡರಲ್ಲೂ ಕೂಡ ಅಲ್ಲಿ ಸಿಕ್ಕಿರಬಹುದಾಗಿರುವ ಅನಾಥ ಶವಗಳ ಒಂದು ರಿಜಿಸ್ಟ್ರಿ ಇರುತ್ತೆ. ಖಂಡಿತ ಇರಬೇಕಾಗತ್ತೆ. ಪೊಲೀಸ್ ಠಾಣೆಯಲ್ಲಿ ಇರುತ್ತೆ. ಪೊಲೀಸ್ ಠಾಣೆಯಲ್ಲಿ ಕೂಡ ಅವರು ಮಾಹಿತಿಯನ್ನು ತೆಗೆದುಕೊಳ್ತಾರೆ, ಅದನ್ನ ರೆಕಾರ್ಡ್ ಮಾಡ್ತಾರೆ. ಅದು ರೆಕಾರ್ಡ್ ಇನ್ ಸೆನ್ಸ್ ಸ್ಟೇಟ್ಮೆಂಟ್ ಇದ್ರು ಕೂಡ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ತಾರೆ. ವಿತೌಟ್ ಪೋಸ್ಟ್ ಮಾರ್ಟಮ್ ಇಲ್ಲದೆ ಬಾಡಿ ಅವರು ಯಾವುದು ಸಹಜ ಅಸಹಜ ಎರಡೂ ಸಾವುಗಳಲ್ಲಿ ಕೂಡ ಪೋಸ್ಟ್ ಮಾರ್ಟಮ್ ಇಲ್ಲದೆ ಯಾವುದೇ ಪೊಲೀಸ್ ಅಧಿಕಾರಿಗಳು ಠಾಣಾಧಿಕಾರಿಗಳು ಹ್ಯಾಂಡ್ ಓವರ್ ಮಾಡೋದಿಲ್ಲ. ಇದು ನಿಯಮ ಇದೆ. ಓಕೆ, ಇಲ್ಲಿ ಸಂಕೇತ್ ಎಣಗಿಯವರೇ, ಒಂದು ರೆಕಾರ್ಡೆಡ್ ಹಿಸ್ಟ್ರಿಯ ಪ್ರಕಾರವಾಗಿ ಕರ್ನಾಟಕ ವಿಧಾನಸಭೆಯಲ್ಲಿ ಶಾಸನಸಭೆಯಲ್ಲಿ ರೆಕಾರ್ಡ್ ಆಗಿರ್ತಕ್ಕಂತಹ ಡಿಬೇಟ್ನಲ್ಲಿ ಅಂದಿನ 1983ರಲ್ಲಿ ಅಂದಿನ ಮುಖ್ಯಮಂತ್ರಿಯವರಿಗೆ ರಾಮಕೃಷ್ಣ ಹೆಗಡೆಯವರು, ಅಂದಿನ ಪ್ರತಿಪಕ್ಷ ನಾಯಕರಾಗಿರುವ ಎಸ್ ಬಂಗಾರಪ್ಪ ಸೇರಿದಂತೆ ಅಂದಿನ ಶಿರಗುಪ್ಪದ ಶಾಸಕರು ಮತ್ತು ಇನ್ನೋರ್ವ ಶಾಸಕರಾಗಿರುವಂತಹ ಶಿವಮೂರ್ತಿಯವರು, ಇವರುಗಳು ಎತ್ತಿರ್ತಾರೆ ಒಂದು ಪ್ರಶ್ನೆಯನ್ನು. ಶಿರಗುಪ್ಪಕ್ಕೆ ಸಂಬಂಧಪಟ್ಟಂತಹ ಇಬ್ಬರು ವ್ಯಕ್ತಿಗಳು ಅಲ್ಲಿ ನಿಗೂಢವಾಗಿ ನಾಪತ್ತೆ ಆಗಿದ್ದಾರೆ. ನಾವು ಅದನ್ನು ಹೋಗಿ ನಂತರ ಪೊಲೀಸ್ ಠಾಣೆಯಲ್ಲಿ ಹೋಗಿ ಕೇಳಿದರೆ ಪೊಲೀಸರು ಕೂಡ ನಮಗೆ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಕೊಡಲಿಲ್ಲ, ದಫನ್ ಮಾಡಿದ್ದೀವಿ ಅಂತ ಮಾತ್ರ ಹೇಳಿದ್ದಾರೆ ಅಂತ. ಇಂಥವೆಲ್ಲವೂ ಕೂಡ ನಡೆದಿದೆ ಅಂತ ಹೇಳೋದ್ರ ಬಗ್ಗೆ ಹಿಂದೆ ಚರ್ಚೆ ಆಗಿದ್ದಂಥದ್ದು ಇವಾಗ ಅದು ಹೊರಗಡೆ ಬರ್ತಾ ಇದೆ ಶಾಸನಸಭೆಯಲ್ಲಿ. ಇಂಥದ್ದು ಅಂದರೆ ಅವತ್ತು ಕೂಡ ಅದು ಬಂದಿರುತ್ತೆ, ಈಗಲೂ ಕೂಡ ಅದನ್ನು ಸುಮಾರು 40 ವರ್ಷದ ನಂತರ ನಾವು ನೋಡಿದಾಗ ಮತ್ತೆ ಅಂಥವು ದಾಖಲೆಗಳು ಶಾಸನಸಭೆ ಇತಿಹಾಸದಲ್ಲಿ ಸಿಗುತ್ತೆ. ಪ್ರಶ್ನೆ ಇರುವಂಥದ್ದು, ಪೊಲೀಸರು ಒಂದು ವೇಳೆ ಪ್ರಕರಣವನ್ನು ದಾಖಲಿಸಿಕೊಳ್ಳದೇನೆ ಅನಾಥ ಶವಗಳನ್ನು ಅಲ್ಲಿ ದಫನ್ ಮಾಡೋದಕ್ಕೆ, ಅಲ್ಲಿ ಹೂತು ಹಾಕೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಆವಾಗ ವ್ಯವಸ್ಥೆಯಲ್ಲಿ ಈಗ ಸಿಗಬಹುದಾಗಿರುವಂಥ ಶವಗಳಿಂದ ಅಥವಾ ಅವುಗಳ ಸ್ಕೆಲಿಟಾನ್ನಿಂದ ಅದರ ಅಸ್ಥಿಪಂಜರದಿಂದ ಏನನ್ನು ಹುಡುಕೋದಕ್ಕೆ ಸಾಧ್ಯ ಆಗತ್ತೆ ಅಂತ? ಒಬ್ಬ ವ್ಯಕ್ತಿ ನಾಪತ್ತೆ ಆದಾಗ ಅವ್ರಿಗೆ ಸಂಬಂಧಪಟ್ಟಂತೆ ಯಾವುದೇ ವ್ಯಕ್ತಿಗಳಾಗಲಿ, ಸಂಬಂಧಿಕರಾಗಿರ್ಲಿ ಅಥವಾ ಕುಟುಂಬಸ್ಥರಾಗಿರ್ಲಿ, ಮೊದಲನೇ ಕೆಲಸ ಮಾಡಬೇಕಾಗಿರೋದು ಏನಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಅನ್ನು ಕೊಡಬೇಕಾಗ್ತದೆ ನಾಪತ್ತೆಗೆ ಸಂಬಂಧಪಟ್ಟಂಗೆ. ಇದು ಮೊದಲೇದು. ಅಕಸ್ಮಾತ್ ತನಿಖೆ ಮಾಡದೇ ಇದ್ದಲ್ಲಿ ಅಥವಾ ನಾಪತ್ತೆಗೆ ಸಂಬಂಧಪಟ್ಟಂತ FIR ಅನ್ನ ರಿಜಿಸ್ಟರ್ ಮಾಡದೇ ಇದ್ದಲ್ಲಿ ಪೊಲೀಸರು ಅದನ್ನ ಕೋರ್ಟ್ಗೆ ಅಂದ್ರೆ ಹೈಕೋರ್ಟ್ಗೆ ಹೋಗಿ ಹೇಬಿಯಸ್ ಕಾರ್ಪಸ್ ಪಿಟಿಷನ್ ಅನ್ನ ಫೈಲ್ ಮಾಡಬೇಕಾಗುತ್ತೆ.
ಅಂದ್ರೆ ಅವರು ಜೀವಂತವಾಗಿದ್ದಾರೋ ಇಲ್ಲೋ ಅನ್ನೋದು ಗೊತ್ತಿಲ್ಲ, ಡೆಡ್ ಆರ್ ಅಲೈವ್ ಪ್ರೊಡ್ಯೂಸ್ ದ ಬಾಡಿ ಅಂತ ಅದರ ಅರ್ಥ. ಅವಾಗ ತನಿಖೆ ಅಥವಾ ಈ ಪೊಲೀಸರ ಸಂಬಂಧಪಟ್ಟಂತದ್ದು ವಿಳಂಬ ನೀತಿ ಏನಾದ್ರು ಅನುಸರಿಸ್ತಾ ಇದ್ದಾರೆ ಅಥವಾ ಅವರು ನೆಗ್ಲಿಜೆನ್ಸ್ ಏನಾದ್ರು ತೋರಿಸ್ತಾ ಇದ್ರು ಅಂದ್ರೆ ಆಗ ಅವರು ಈ ತನಿಖೆ ಮಾಡಿ ಆ ಮನುಷ್ಯನ ದೇಹವನ್ನ ಜೀವಂತವಾಗಿ ಆಗ್ಲಿ ಅಥವಾ ಹೆಣದ ರೂಪದಲ್ಲಾಗ್ಲಿ ಕೋರ್ಟ್ ಎದುರುಗಡೆ ಅದರ ಸಂಬಂಧಪಟ್ಟ ವರದಿ ಜೊತೆಗೆ ಹಾಜರಾಗಬೇಕಾಗತ್ತೆ. ಈಗ ಒಬ್ಬ ಮನುಷ್ಯ ಕಂಡಿಲ್ಲ ಅಂದ ಮಾತ್ರಕ್ಕೆ ಅವರು ಇದಾರೆ ಅಂತ ಹೇಳಕ್ಕಾಗಲ್ಲ ಅಥವಾ ಸತ್ತಿದ್ದಾರೆ ಅಂತಂದ್ರೂ ಹೇಳಕ್ಕಾಗಲ್ಲ. ಆದ್ರೆ ಮನುಷ್ಯನ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಥವಾ ಅವರ ಇರುವಿಕೆಗೆ ಸಂಬಂಧಪಟ್ಟಂತ ತನಿಖೆ ಆಗಲೇಬೇಕಾಗಿರುವಂತ ಒಂದು ಕಟ್ಟುನಿಟ್ಟಾದ ವಿಚಾರ ಇದು. ಪೊಲೀಸರಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೇವೆ ಅಂದ ಮಾತ್ರಕ್ಕೆ ಅವ್ರು ಸಿಕ್ಕಿಲ್ಲ ಅಂತ ಒಂದು ವರದಿ ಸಲ್ಲಿಸಕ್ ಆಗಲ್ಲ. ಸಿಕ್ಕಿಲ್ಲ ಅಂದ್ರೂ ಕೂಡ ಎಲ್ಲಿ ತನಿಖೆ ಆಗಿದೆ, ತನಿಖೆ ಸರಿಯಾಗಿ ಆಗಿದೆನೋ ಇಲ್ವೋ, ಅಥವಾ ತನಿಖೆ ಸರಿಯಾದ ನಿಟ್ಟಿನಲ್ಲಿ ಆಗಿದೆಯೋ ಅಥವಾ ಯಾರ್ದಾದ್ರೂ ಆಮಿಷಕ್ಕೊಳಗಾಗಿ ಬೇರೆ ದಿಕ್ಕಿನಲ್ಲಿ ಹೋಗ್ತಾ ಇದೆಯೋ ಅನ್ನೋದನ್ನ ಕೋರ್ಟ್ ಮೂಲಕ ಪ್ರಶ್ನಿಸಬಹುದು. ಹಾಗಾಗಿ ಈ ಸಂಬಂಧಿಕರು ಯಾರಿರ್ತಾರೆ ಅವ್ರಿಗೆ ಸಂಬಂಧಪಟ್ಟಂತವ್ರು ಯಾರಾದ್ರೂ ನಾಪತ್ತೆ ಆದಲ್ಲಿ ಮೊದಲು ಮಾಡ್ಬೇಕಾಗಿರೋದೇನಂದ್ರೆ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ಬೇಕು. ಬರೀ ತಾವು ಹುಡುಕಾಡಿದಾಗ ಮಾತ್ರ ಸಾಲದು. ಹೌದು, ಹುಡುಕಾಡಿದ್ದು ಸಾಕಾದ್ರೂ ಕೂಡ ಎಲ್ಲಿ ಸಿಗದೆ ಇದ್ರೆ ನಮ್ಗೆ ಏನು ಆಗ್ಲಿಲ್ಲ ಅಂತ ಕೈ ಚೆಲ್ಲಿ ಕುಳಿತುಕೋಬಾರ್ದು. ನನ್ನ ಅಭಿಪ್ರಾಯದಲ್ಲಿ ಅವ್ರಿಗೆ ಕಾನೂನಲ್ಲಿ ಸಾಕಷ್ಟು ಅವಕಾಶಗಳಿದಾವೆ. ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡಿ. ಪೊಲೀಸ್ ಸ್ಟೇಷನ್ ಕೂಡ ಏನು ಅದರಲ್ಲಿ ಪ್ರೋಗ್ರೆಸ್ ಕಾಣದೇ ಇದ್ರೆ ಅಥವಾ ಪೊಲೀಸರು ಏನಾದ್ರು ನಕಾರಾತ್ಮಕವಾಗಿ ಉತ್ತರಿಸ್ತಾ ಇದ್ರೆ ಅಥವಾ ಸರಿಯಾದ ಮಾಹಿತಿಯನ್ನು ಕೊಡದೇ ಇದ್ರೆ, ಕಂಪ್ಲೇಂಟ್ ರಿಜಿಸ್ಟರ್ ಮಾಡದೇ ಇದ್ರೆ ಅಥವಾ ನಿಮಗೆ ಅದನ್ನ ಎಂಟರ್ಟೈನ್ ಮಾಡದೇ ಇದ್ರೆ ಹೈಕೋರ್ಟ್ ನಲ್ಲಿ ಹೇಬಿಯಸ್ ಕಾರ್ಪಸ್ ಪಿಟಿಷನ್ ಅನ್ನು ಫೈಲ್ ಮಾಡಬಹುದು. ಆ ಮೂಲಕ ಹೈಕೋರ್ಟ್ ಅಥವಾ ಕಾನೂನು ನಿಮ್ಮ ನೆರವಿಗೆ ಬರ್ತದೆ. ಆ ವ್ಯಕ್ತಿ ನಾಪತ್ತೆಯಾದಂತ ವ್ಯಕ್ತಿ ಎಲ್ಲಿದ್ದಾರೆ, ಯಾವ ರೀತಿಯಲ್ಲಿದ್ದಾರೆ, ಜೀವಂತವಾಗಿದ್ದಾರೋ ಇಲ್ಲೋ ಅನ್ನೋದ್ರ ಬಗ್ಗೆ ಸೂಕ್ತ ತನಿಖೆಗೆ ಆದೇಶ ಮಾಡಿ ಅವರ ವಿಚಾರವನ್ನ ಒಂದು ಲಾಜಿಕಲ್ ಎಂಡಿಗೆ ತಗೊಂಡು ಹೋಗುತ್ತೆ ವಿಚಾರವನ್ನ ಅಂತ ನನ್ನ ಅಭಿಪ್ರಾಯ. ಓಕೆ 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 ಸಂಕೇತ್ ರಣಗಿ ಅವರೇ, ಧನ್ಯವಾದ. ಇಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಇಲ್ಲಿ ಡಾಕ್ಟರ್ ದಿನೇಶ್ ರಾವ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ದಿನೇಶ್ ರಾವ್ ಅವರೇ, ಭಾಳ ಮುಖ್ಯವಾಗಿ ಈಗ ನಾವು ನೇರವಾಗಿ ಧರ್ಮಸ್ಥಳದಲ್ಲಿ ಸಾಮೂಹಿಕವಾಗಿ ಸಮಾಧಿ ಮಾಡಲಾಗಿದೆ ಎನ್ನಲಾಗಿರುವ ಪ್ರಕರಣ ಇದು. ಈ ಸಂಬಂಧವಾಗಿ ದಾಖಲಾಗಿರುವಂತಹ ದೂರು, ಅಲ್ಲಿ ಕೇಸ್ ನಂಬರು ಇದೆ. ಆ ವ್ಯಕ್ತಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ಹೇಳಿಕೆಯನ್ನು ನೀಡಿದ್ದಾನೆ. ಸರ್ಕಾರ SIT ರಚನೆ ಮಾಡಿದೆ. ಈಗ ಬಹಳ ಕ್ರೂಷಿಯಲ್ ಇರುವಂಥದ್ದು ಇಲ್ಲಿ FSL ಅಂತೇಳಿ ಇದನ್ನು ಭಾವಿಸಲಾಗುತ್ತೆ. ಯಾಕಂದರೆ ಎಂದೋ ಸತ್ತಿರುವ ವ್ಯಕ್ತಿಗಳ, ಎಂದೋ ಹೂತಿಟ್ಟಿರುವಂತಹ ಶವಗಳನ್ನು ಇಂದು ಹೊರತೆಗೆಯುವ ಪ್ರಕ್ರಿಯೆ, ಇನ್ನು ಮುಂದಕ್ಕೆ ಹೊರತೆಗೆಯುವಂಥ ಪ್ರಕ್ರಿಯೆ. ಈಗ ಈ ಸಮಾಧಿ ಅಗಿಯೋದ್ರಿಂದ ಹಿಡಿದು, ಸಮಾಧಿ ಅಗಿಯುವ ನಿರ್ಧಾರದಿಂದ ಹಿಡಿದು, ಸಮಾಧಿ ಅಗಿಯುವ ಪ್ರಕ್ರಿಯೆಯಿಂದ ಹಿಡಿದು ಅಲ್ಲಿ ಸಿಗಬಹುದಾಗಿರುವಂಥ ಸಾಕ್ಷ್ಯಗಳ ಸಂಗ್ರಹದವರೆಗೆ ಏನು ಪ್ರಕ್ರಿಯೆಗಳಿರುತ್ತೆ ಡಾಕ್ಟರ್ ದಿನೇಶ್ ರಾವ್ ಅವರೇ? ಅಲ್ಲ ನೋಡಿ, ಫಸ್ಟ್ ಈಗ ಯಾರು ಇದು ಸಾಕ್ಷಿ ಹೇಳ್ತಿದ್ದಾರೆ ದಟ್ ಈ ತರ ಅದೇ 164 ಅಲ್ಲಿ ಅವ್ರು ಏನ್ ರೆಕಾರ್ಡ್ ಮಾಡಿ ಹೇಳಿದ್ದಾರೆ, ದಟ್ ಪರ್ಸನ್ ಶುಡ್ ಲೀಡ್ ಟು ದ ಗ್ರೇವ್ ಸೈಟ್. ಹೌದು, ಅಂದ್ರೆ ಈ ಶುಡ್ ಐಡೆಂಟಿಫೈ ದ ಗ್ರೇವ್. ಎಲ್ಲಿ ದಫನ್ ಮಾಡಿದಾರಂತ ಈಸ್ ದ ಪರ್ಸನ್ ಹೂ ಶುಡ್ ಐಡೆಂಟಿಫೈ ಇಟ್. The moment he identify the grave site, the duty of the police officer, investigating officer, ಇಲ್ಲ SIT ಅಂತ ಏನ್ ಹೇಳ್ತೀರಿ, ಅವರ ಮೂಲ ಕರ್ತವ್ಯ ಟು ಸೆಕ್ಯೂರ್ ದಟ್ ಪರ್ಟಿಕ್ಯುಲರ್ ಏರಿಯಾ and cordon it off, secure ಮಾಡಿ, so that then ask for the executive magistrate to start with the order for the exhumation. ಅವರಿಂದ ಆರ್ಡರ್ ಸಿಕ್ಕಿದ ನಂತರ then the police people can form a team, especially doctors ಇಲ್ಲ panel of doctors ಈ ತರ ತಗೊಂಡು then they start with the exhumation process. ಈಗ ಇವ್ರು ಹೇಳ್ತಾ ಇರೋದು ಒಂದ್ ಬಾಡಿ ಅಲ್ಲ 500 ಅಂತ ಹೇಳ್ತಿದ್ದಾರೆ. ಸೊ ನಾವು ಈಗ 500 ಅಷ್ಟೊಂದು ಬಾಡಿ ಅದೇ ಒಂದೇ ಜಾಗದಲ್ಲಿ ಇದೆಯಾ ಬೇರೆ ಜಾಗದಲ್ಲಿ ಇದೆಯಾ, ಇನ್ ಒನ್ ದಟ್ ಪರ್ಸನ್ ಶುಡ್ ಆನ್ಸರ್. ಈಗ ಒನ್ಸ್ ದ ಆರ್ಡರ್ ಬಂತು ಎಕ್ಸಿಮೇಷನ್ ಗೆ ಅಂದಿದ ತಕ್ಷಣ, ಸೊ ದಟ್ ಆರ್ಡರ್, ಬೇಸ್ಡ್ ಆನ್ ದಟ್ ಆರ್ಡರ್ ದ ಡಾಕ್ಟರ್ ಮತ್ತೆ ಅಲ್ಲಿರೋ ಎಕ್ಸ್ಕವೇಷನ್ ಪ್ರೋಸೆಸ್ ವಿಲ್ ಸ್ಟಾರ್ಟ್. ಸೊ ಹಾಗೆದು ಅಗೇನ್ ಯು ಶುಡ್ ಟೆಲ್ ಇಟ್ ಶಾಲೋ ಗ್ರೇವ್ ಆರ್ ಡೀಪ್ ಗ್ರೇವ್ ಅಂತ, ಅಂದ್ರೆ ಮೇಲೆ ಮೇಲೆ ಹೂತಿದಾರ ಇಲ್ಲ ತುಂಬಾ ಡೀಪ್ ಹಾಕಿದಾರ ಅಂತ. ದಟ್ ಪರ್ಸನ್ ಓನ್ಲಿ ಶುಡ್ ಟೆಲ್, ಬಿಕಾಸ್ ಈಸ್ ದ ಒನ್ ಯಾರು ಅದನ್ನ ಬರಿ ಮಾಡಿರೋದು. ಹೌದು. ಸೊ ಆ ಮಣ್ಣನ್ನ ಲೇಯರ್ ಆಗಿ ಒಂದೊಂದಾಗ ಅಂತ ತಕೊಂಡು then the moment we spot that the possible human remains are there ಅಂದಿದ ತಕ್ಷಣ then we slow excavation ಮತ್ತೆ border excavation ಎಲ್ಲ ಮಾಡಿಬಿಟ್ಟು we'll dig out the skeletal remains. ಯಾಕಂದ್ರೆ ಇದು ನಡೆದಿರ್ತಕ್ಕಂಥದ್ದು 20, 15, 25 ವರ್ಷದಿಂದ ನಡೆದಿರೋದ್ರಿಂದ ಸೊ ಈಗ ನಮಗೆ ಯಾವುದೇ ಬಟ್ಟೆ ಆಗ್ಲಿ ಮಾಂಸಖಂಡಗಳಾಗ್ಲಿ ಸಿಗೋದು ಸಾಧ್ಯನೇ ಇಲ್ಲ. ದಟ್ ಈಸ್ ನಂಬರ್ 1. ಅಂಡ್ ಸೆಕೆಂಡ್ ಥಿಂಗ್ ಈಸ್,
ಈ ತರ ಎಕ್ಸುಮೇಷನ್ ಆರ್ಡರ್ ಮಾಡಕ್ಕಿಂತ ಮುಂಚೆ ನೋಡಿ, ಐ ಹ್ಯಾವ್ ಡನ್, ಐ ಮೆಟ್ ರಿಯಲಿ ರಿಕೌಂಟ್ ಅಂದ್ರು ಅರೌಂಡ್ 1000 and odd exhumations both in India and abroad. ಈಗ ಇಫ್ ಇಟ್ ಇಸ್ ಇಂಡಿಕೇಟೆಡ್ ಫಾರ್ ಎಕ್ಸುಮೇಷನ್ ಆರ್ ನಾಟ್, ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಶುಡ್ ಫಸ್ಟ್ ಯೂಸ್ ಇಸ್ ಡಿಸ್ಕ್ರಿಷನ್. ಯಾಕೆ ಅಂತ ಹೇಳ್ತೀನಿ ಅಂದ್ರೆ, ನೋಡಿ ಈಗ ಫಾರ್ ಎಕ್ಸಾಂಪಲ್ ಇವನು ಮಚ್ಚಿಂದ ಹಾಕಿ ಹೊಡೆದಿದ್ದಾನೆ, ದೊಣ್ಣೆಯಿಂದ ಹೊಡೆದಿದ್ದಾನೆ, ಕಲ್ಲಿಂದ ಹೊಡೆದಿದ್ದಾನೆ, ಇಲ್ಲ ಗನ್ ಶಾಟ್ ಅಲ್ಲಿ ಸಾಯಿಸಿದಾನೆ ಅಂದ್ರೆ ಎಕ್ಸುಮೇಷನ್ ಪ್ರೋಸೆಸ್ ಇಸ್ ಇಂಡೀಡ್ ಇಂಡಿಕೇಟೆಡ್ ಅಂಡ್ ವ್ಯಾಲಿಡ್. ಓಕೆ, ಅದೇ ಇಲ್ಲ ಕುತ್ತಿಗೆ ಸಾಯಿಸಿದ್ದಾರೆ, ರೇಪ್ ಮಾಡಿದ್ದಾರೆ ಅಂದ್ರೆ ದಿ ಎಕ್ಸುಮೇಷನ್ ಪ್ರೋಸೆಸ್ ವಿಲ್ ಬಿ ಫ್ಯೂಟೈಲ್. ಇದರ ಉಪಯೋಗ ಬರೋದಿಲ್ಲ. ನಾನು ಮೊದಲೇ ಹೇಳಿದೀನಿ ನೋಡಿ. ಈಗ ಸೆಕ್ಷುವಲ್ ಅಸಾಲ್ಟ್ ಅಂದ್ರೆ ಸೆಕ್ಷುವಲ್ ಅಸಾಲ್ಟ್ ಅಲ್ಲಿ ಕೊಂದಿದ್ದಾರೆ, ಉಸಿರು ಕಟ್ಟಿಸಿ ಸಾಯಿಸ್ತಿದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ ಏನು ಸಿಗೋದಿಲ್ಲ ಅಲ್ಲಿ ಅಂತ. ಈ ಎಕ್ಸಾಮಿನೇಷನ್ ಇಟ್ ಸೆಲ್ಫ್ ವಿಲ್ ಬಿ ಯೂಸ್ಲೆಸ್. ಓಕೆ, ಸೊ ದಟ್ ಈಸ್ ಒನ್ ಥಿಂಗ್ ವಿ ಶುಡ್ ಅಂಡರ್ಸ್ಟ್ಯಾಂಡ್. ಬಟ್ ಒಂದು ಇಂಪಾರ್ಟೆಂಟ್ ಏನಾಗುತ್ತೆ ಅಂದ್ರೆ, ಕಾಸ್ ಆಫ್ ಡೆತ್ ಅಂತ ಕೇಸ್ ನಲ್ಲಿ ಸಿಗದೆ ಇದ್ರೆ, ಬಟ್ ಒನ್ ಥಿಂಗ್ ವಿ ಕ್ಯಾನ್ ಐಡೆಂಟಿಫೈ ದ ಸ್ಕೆಲಿಟಲ್ ರಿಮೇನ್ಸ್. ಇದು ಯಾರ್ದು, ಮೇಲ್ ಆರ್ ಫೀಮೇಲ್, ಮೇಲ್ ಆರ್ ಫೀಮೇಲ್, ಎಷ್ಟು ಮೇಲ್ ಆರ್ ಫೀಮೇಲ್ ವಯಸ್ಸು. ಫಾರ್ ಎಕ್ಸಾಂಪಲ್ ಮೈ ಸೆಲ್ಫ್ ಐ ಕ್ಯಾನ್ ಗಿವ್ ಇಟ್ ಇನ್ 5 minutes, ಓಕೆ, ಇನ್ಕ್ಲೂಡಿಂಗ್ ದ ಹೈಟ್. 5 ನಿಮಿಷದಲ್ಲಿ ಐ ಕ್ಯಾನ್ ಈಸಿಲಿ ಮೇಕ್ ಔಟ್ ದಟ್ ಅಂಡ್ ಗಿವ್ ಟು ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್, ದೆನ್ ಫಾಲೋಡ್ ವಿತ್ ಡೀಟೇಲ್ ಎಕ್ಸಾಮಿನೇಷನ್ ಅಂಡ್ ರಿಪೋರ್ಟ್. ಸೊ ಈ ತರ ನಾವು ಪರೀಕ್ಷೆ ಮಾಡಿ ದೆನ್ ವಿ ವಿಲ್ ಹ್ಯಾಂಡ್ ಓವರ್ ದ ರಿಪೋರ್ಟ್. ಈಗ ಪ್ರಶ್ನೆ ಇರೋದು, ಈ ಐಡೆಂಟಿಟಿ ಬಂದಿದ ತಕ್ಷಣ ನಾವು ವಿ ನೋ, ಈಗ ಡೆಂಟಲ್ ರಿಮೇನ್ಸ್ ಅದನ್ನೆಲ್ಲ ತೆಕೊಂಡು ನಾವು ಯೂಶಲಿ ಡೆಂಟಲ್ ಪಲ್ಪ್ ಇಂದ ವಿ ಟೇಕ್ ಎಕ್ಸ್ಟ್ರಾಕ್ಟ್ ದ DNA. ನಾವು ದ ಕ್ವಶನ್ ಇಸ್, ಆ ಏಜ್ ಗ್ರೂಪ್ ಅಲ್ಲಿ, ಆ ಸೆಕ್ಸ್ ಇದರಲ್ಲಿ ಹೂ ಆರ್ ದ ಮಿಸ್ಸಿಂಗ್ ಅಂತ. ಸೋ ಫಾರ್ ಒಂದು ಅನನ್ಯ ಭಟ್ ಅಂತ ಯಾವ್ದೋ ಒಂದು ಹೇಳ್ತೀರಾ, ಅದೊಂದು ಬಿಟ್ರೆ ಯಾವ್ದು ಕೇಸು ರಿಜಿಸ್ಟರ್ ಆಫ್ ಮಿಸ್ಸಿಂಗ್ ಆಗ್ಲಿ ಇದಾಗ್ಲಿ ರಿಜಿಸ್ಟರ್ ಆಗಿಲ್ಲ ಆಸ್ ಫಾರ್ as I know. ಸೊ ಔಟ್ ಆಫ್ 500 cases ದಟ್ ಈಸ್ ವೆರಿ ಮಚ್ ಶಾಕಿಂಗ್. ಅದು ಒಂದು. ಈಗ ಅನನ್ಯ ಭಟ್ ಅವ್ರ ಕೇಸನ್ನೇ ಏನೋ ಅವ್ರು ಹೇಳ್ತಾ ಇರೋದು 19 ವರ್ಷ ಆ ಟೈಮಲ್ಲಿ ಮಿಸ್ಸಂಗ್ ಆಗಿದ್ರು ಅಂದ್ರೆ, ಈಗ 19 ವರ್ಷದ ರೇಂಜ್ ಅಲ್ಲಿ ಏನಾದ್ರೂ ಸ್ಕೆಲಿಟಲ್ ರಿಮೇನ್ಸ್ ತಗೊಂಡು ಅದು ಹುಡುಗಿದ ಏನಾದ್ರೂ ಸಿಕ್ಕಿದಾಗ ಅದನ್ನು ಅವ್ರದೇ ಅಂತ ರುಜುವಾತ್ ಮಾಡ್ಲಿಕ್ಕೆ ದೆನ್ ವಿ ಹ್ಯಾವ್ ಟು ಟೇಕ್ ದ ಬ್ಲಡ್ ಸ್ಯಾಂಪಲ್ ಆಫ್ ಅವರ್ ಮದರ್ ಅಂಡ್ ದೆನ್ ಕಂಪೇರ್ ವಿತ್ ದ DNA ಒಬ್ಟೈನ್ ಫ್ರಮ್ ದಟ್ ಸ್ಕೆಲಿಟಲ್ ರಿಮೇನ್ಸ್. ಆವಾಗ ಕನ್ಫರ್ಮ್ ಆದ್ರೆ ಮಾತ್ರ ಇದು ಅನನ್ಯ ಭಟ್ಟದು ಸ್ಕೆಲಿಟಲ್ ರಿಮೇನ್ಸ್ ಅಂತ ಕನ್ಫರ್ಮ್ ಆಗತ್ತೆ. ಹೌದು. ಬಟ್ ಆ ಕೇಸ್ ನಲ್ಲಿ ಇರೋ ಚಾಲೆಂಜ್ ಏನಂದ್ರೆ, ದೆನ್ ನೋ ಕಿಡ್ನಾಪ್ಡ್, ಅದು ಹೇಗೆ ಎಸ್ಟಾಬ್ಲಿಷ್ ಮಾಡೋದು? ಇವನ ರೋಲ್ ಇರೋದು ಬರೇ ಬಾಡಿ ಹೂತಾಕ್ಲಿಕ್ಕೆ ಅಷ್ಟೇ ಹೊರತು ಕ್ರೈಮ್ ನೋಡಿಲ್ಲ ಇವ. ಹೌದು, he has not seen the crime. Then how to establish that she has been kidnapped? ಈಗ ಕಿಡ್ನಾಪ್ಡ್ ಅನ್ನೋದು ಹೇಗೆ ಎಸ್ಟಾಬ್ಲಿಷ್ ಮಾಡ್ತೀರಿ? ಸೆಕೆಂಡ್ ಥಿಂಗ್ ಇಸ್, ಇವರೇ ಮಾಡಿದಾರಂತ ಯಾವ ರೀತಿ ಕೋರಿಲೇಟ್ ಮಾಡ್ತೀರಿ? ಇಲ್ಲ. ಸೊ ದಟ್ ಈಸ್ ಹೌ ಇಟ್ ಇಸ್. ಅಂಡ್ ಅನದರ್ ವೆರಿ ಇಂಪಾರ್ಟೆಂಟ್ ಥಿಂಗ್ ನಾನು ಹೇಳೋದು ಅಂದ್ರೆ, ಈಗೇನ್ ಗ್ರೇವ್ ನೋಡಿ ಹರಿಪ್ರಸಾದ್, ನಾನು ಶಿರ್ಡಿ ಹತ್ರ ನಾನು ಸುಮಾರು ಒಂದು 3.5 ವರ್ಷ ಕೆಲಸ ಮಾಡಿದೆ ಇನ್ ದ ಮೆಡಿಕಲ್ ಕಾಲೇಜ್. ಸೊ ಅಲ್ಲಿ ನಮ್ಗೆ ಅನ್ಐಡೆಂಟಿಫೈಡ್ ಅಂಡ್ ಅನ್ಕ್ಲೇಮ್ ಬಾಡೀಸ್, ಐ ಆಮ್ ಟೆಲಿಂಗ್ ಯು, ಇಟ್ಸ್ ನಿಯರ್ಲಿ ಅರೌಂಡ್ 20 to 25 per month ಸಿಗ್ತಾ ಇತ್ತು. ಸೊ ಅದನ್ನ ನಾವು ವಿತ್ ಡ್ಯೂ ಪ್ರೋಸೆಸ್ ವಿ ಯೂಸ್ ಟು ಬರಿ, ವಿ ಆರ್ ಬರಿಡ್ ಇನ್ ಸರ್ಟನ್ ಸೆಕ್ಟರ್ಸ್ ವಿಚ್ ಐ ಆಲ್ಸೋ ನೋ. ಇದಲ್ಲದೆ ನಮ್ಮ ಬೆಂಗಳೂರಿನಲ್ಲೂ ನಾವು ತಿಂಗಳಿಗೆ ಹೆಚ್ಚು ಕಮ್ಮಿ 5 ರಿಂದ 7 ಅನ್ಐಡೆಂಟಿಫೈಡ್ ಬಾಡೀಸ್ ಬರ್ತಿತ್ತು ನಮ್ಗೆ. ಅಂದ್ರೆ ವರ್ಷಕ್ಕೆ ಎಷ್ಟಾಯ್ತು? ನಿಯರ್ಲಿ ಅರೌಂಡ್ ಸಮ್ 75-80 ಬಾಡೀಸ್. ಇದನ್ನು ನಾವು ಡ್ಯೂ ಪ್ರೋಸೆಸ್, ಪೊಲೀಸ್ ಪ್ರೋಸೆಸ್ ಮಾಡಿ ನಾವು ಊತಾಕಿದೀವಿ. ಸೊ ಈ ಜಾಗ ಈಗ ಬರೋದು ದಿನೇಶ್ ಅವರೇ, ಡ್ಯೂ ಪ್ರೋಸೆಸ್ ಮಾಡಿ ಹೂತ ಹಾಕಿರೋದು ಒಂದು, ಅಲ್ಲಿ ಪೊಲೀಸ್ ಹತ್ರ ರಿಜಿಸ್ಟರ್ ಅಲ್ಲಿ ಮೇಂಟೈನ್ ಆಗಿರುತ್ತೆ. ಗ್ರಾಮ ಪಂಚಾಯತ್ ಅವ್ರ ಹತ್ರ ಇರಬೇಕು. ಅಲ್ಲಲ್ಲ, ಪೊಲೀಸ್ ಹತ್ರ ಇರುತ್ತೆ. ಆಮೇಲೆ ಯಾರು ಈಗ ನಮ್ಮಂತ ಡಾಕ್ಟರ್ಸ್ ಇದೆಲ್ಲ ನಮ್ದೇ ಒಂದು ರೆಜಿಸ್ಟರ್ ಇದೆ, ನಮ್ಮ ರೆಜಿಸ್ಟರ್ ಎಲ್ಲ ರೆಕಾರ್ಡ್ ಆಗಿರುತ್ತೆ. ವಿಚಾರ ಇಲ್ಲಿರೋದು ಅಂತ ಹೇಳಿದ್ರೆ, ನಿಜಕ್ಕೂ ಈಗ ಅಲ್ಲಿ ಆ ರಿಜಿಸ್ಟರ್ ಆಗದೇನೆ ಹಂಗೆ ಹೂತಿಟ್ಟಿದ್ದಾರೆ ಅಂತ ಹೇಳಿ ಆದ್ರೆ ಹೌದು. ದೆನ್ ಕಮ್ಸ್ ಈಗ ಒನ್ಲಿ ಅದು ಈ ಪ್ರಶ್ನೆ ಯಾವಾಗ ಬರುತ್ತೆ ಅಂದ್ರೆ, ವೆನ್ ಪೀಪಲ್ ಕಮ್ ವಿತ್ ಎ ಕಂಪ್ಲೇಂಟ್, ಎಸ್ ನಮ್ದು ಮಿಸ್ಸಿಂಗ್ ಆಗಿದೆ, ಅಪರಾಧ ನಡೆದಿದೆ ಅಂತ ಅಂದಾಗ ಮಾತ್ರ ದ ಇಶ್ಯೂ ವಿಚ್ ವಿಲ್ ಅರೈಸ್. ಬಟ್ ಇದರಲ್ಲಿ ಎಕ್ಸೆಪ್ಟ್ ಒನ್ ಕೇಸ್, ನೋ ಸಚ್ ಇಶ್ಯೂ ಹ್ಯಾಸ್ ಕಮ್ ಫಾರ್ ಆಸ್ ಫಾರ್ as I heard. ಎಸ್, ಖಂಡಿತ ಡಾಕ್ಟರ್ ದಿನೇಶ್ ಅವರೇ ಮಾತಾಡ್ತೀನಿ ನನ್ನ ಜೊತೆಗೆ. ನಮಸ್ಕಾರ. ಇಲ್ಲಿ ಬಹಳ ಮುಖ್ಯವಾಗಿ SIT ಈಗ ರಚನೆ ಆಗಿರೋದ್ರಿಂದಾಗಿ ಸರ್ಕಾರ SIT ರಚನೆ ಮಾಡಿದೆ. ಯಾಕಂದರೆ ಅನುಮಾನ ಇದೆ ಇಲ್ಲಿ, ಆತ ಒಬ್ಬ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ನಿಂದಾಗಿ ಅನುಮಾನಗಳಿದ್ದಾವೆ. ಅದು ಹೌದೋ ಅಲ್ಲೋ ಅನ್ನೋಂಥದ್ದು ದೃಢಪಡಬೇಕು ಅಂದರೆ
ಸಮಾಧಿಯಲ್ಲಿ ಅಸ್ಥಿಪಂಜರ ಇದೆಯಾ ಇಲ್ವಾ, ಆತ ಹೇಳಿರುವ ಜಾಗಗಳಲ್ಲಿ ಅಸ್ಥಿಪಂಜರ ಸಿಗುತ್ತಾ ಇಲ್ವಾ ಅನ್ನೋದ್ರ ಆಧಾರದ ಮೇಲೆ ಆತ ಹೇಳಿದ ಸತ್ಯ ಅಂತೇಳಿ ಆದ್ರೆ ಆಗ್ಬೋದು, ಸುಳ್ಳು ಅಂತೇಳಿ ಸತ್ಯ ಅಂತೇಳಿ ಆದರೆ ತನಿಖೆ ಮುಂದುವರಿಯುತ್ತೆ, ಸುಳ್ಳು ಅಂತೇಳಿ ಆದರೂ ಕೂಡ ತನಿಖೆಯನ್ನು ಯಾವ ಕಾರಣಕ್ಕೆ ಈತ ಹೇಳಿದ ಅನ್ನೋಂಥ ಕಾರಣಕ್ಕಾಗೋದು ಕೂಡ ಮುಂದುವರಿಸಬೇಕಾಗತ್ತೆ. ತಮ್ಮ ಪ್ರಕಾರ ಈ SIT ಫಾರ್ಮ್ ಆದಮೇಲೆ ಈಗಿನ ಪ್ರಾಸೆಸ್ ಹೆಂಗೆ ಶುರು ಆಗುತ್ತೆ ಅಂತ? ಇಡೀ ಜಿಲ್ಲೆಯಲ್ಲಿ ಎಷ್ಟು ಪ್ರಕರಣಗಳು ಕೊಲೆ ಆಗಿದ್ದಾವೆ, ರೇಪ್ ಆಗಿದ್ದಾವೆ, ರೇಪ್ ವಿತ್ ಮರ್ಡರ್ ಆಗಿದ್ದಾವೆ, ಮಿಸ್ಸಿಂಗ್ ಆಗಿದ್ದಾವೆ, ಎಷ್ಟು ಕೇಸ್ಗಳು ರಿಜಿಸ್ಟರ್ ಆಗಿದ್ದಾವೆ, ಸಂಬಂಧಪಟ್ಟಂತೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೊರಗಡೆ ಜಿಲ್ಲೆಗಳಲ್ಲಿ ಎಷ್ಟು ಕೇಸ್ ರಿಜಿಸ್ಟರ್ ಆಗಿದ್ದಾವೆ, ಅವೆಲ್ಲ ಕಲೆಗಳು ಹಾಕ್ತಾರೆ. ಕಲೆ ಹಾಕ್ಕೊಂಡು SIT ಅವರು ಪ್ರತಿಯೊಂದು ರೀಇನ್ವೆಸ್ಟಿಗೇಷನ್ ಮಾಡ್ತಾರೆ. ಕೆಲವೊಂದು ಕೇಸ್ಗಳು ಸಿ ಆಗಿರ್ತಾವೆ, ಕೆಲವೊಂದು ಬಿ ರಿಪೋರ್ಟ್ ಮಾಡಿರ್ತಾರೆ, ಕೆಲವೊಂದು ಚಾರ್ಜ್ ಶೀಟ್ ಮಾಡಿರ್ತಾರೆ. ಎಲ್ಲ ಕೇಸ್ಗಳನ್ನು ರೀಇನ್ವೆಸ್ಟಿಗೇಟ್ ಮಾಡ್ತಾರೆ. ಮಾಡಿದ್ಮೇಲೆ ಅವು ಅಲ್ಲಿ ಇರುವಂಥ ಒಂದು ಉದಾಹರಣೆ ಹೇಳಬೇಕಾದ್ರೆ 367 ಜನ ಸತ್ತಿದ್ದು ನಾನು ಬರಿಯಲ್ಲಿ ಮಾಡೀನಿ ಅಂತ ಅವನು ಹೇಳ್ತಾನೆ. ಅವನ ಹೇಳಿಕೆ ಪ್ರಕಾರ ಅದರಲ್ಲಿ ಒಂದು ಹುಡುಗಿನೂ ಇತ್ತು, ಸ್ಕೂಲು ಹುಡುಗಿ, ಒಂದು ಸ್ಕೂಲ್ ಬ್ಯಾಗೂ ಇತ್ತು, ಯೂನಿಫಾರ್ಮ್ ಇತ್ತು. ಯೂನಿಫಾರ್ಮ್ ಸ್ವಲ್ಪ ಕೊಳ್ತಿರ್ತವೆ, 10-12 ವರ್ಷ ಆದಮೇಲೆ ಕೊಳ್ತು ಹೋಗಿರ್ತವೆ, ಬಟ್ ಸ್ಕೂಲ್ ಬ್ಯಾಗ್ ಈಗ ಸಿಗ್ತವೆ. ಅವು ಐಡೆಂಟಿಫೈ ಮಾಡೋಕ್ಕೆ ಐಡೆಂಟಿಫೈ ಆಗ್ಬೋದು. ಅವ್ರು ಆ ಸಂಬಂಧಪಟ್ಟಂತೆ ಎಲ್ಲಿ ಕೇಸ್ ರಿಜಿಸ್ಟರ್ ಆಗಿತ್ತು, ಮಿಸ್ಸಿಂಗ್ ಆಗಿತ್ತು ಹೇಗೋ ಅಥವಾ ಕಿಡ್ನ್ಯಾಪ್ ಆಗಿತ್ತು, ಏನಾಗಿತ್ತು ಅಂತಲೂ ತೊಗೊಂಡು ಅವ್ರದ್ದು DNA, ಇವ್ರದ್ದು ಡೆಡ್ ಬಾಡಿದು ಏನು ಬೋನ್ಗೇನು ಸಿಕ್ಕಿರ್ತವೆ ಅದ್ರದ್ದು DNA ಟೆಸ್ಟ್ ಮಾಡಿ ಹೋಲಿಕೆ ಕಂಡು ಬಂದರೆ ಅವ್ರದ್ದು ಕಂಪ್ಲೇಂಟ್ ತೊಗೊಂಡು ಆ್ಯಕ್ಷನ್ ತೊಗೋತಾರೆ. ಬಟ್ ನಮ್ಮ ದಿನೇಶ್ ಅವ್ರು ಹೇಳಿದ ಪ್ರಕಾರ ಈ ರೇಪ್ ಆಗಿದ್ದು ಇನ್ನೂ ಏನೇನಾಗಿದ್ದು ಅವೆಲ್ಲ ಗೊತ್ತಾಗೋದಿಲ್ಲ. ಅವು ಐಡೆಂಟಿಫೈ ಮಾಡೋದು ಇದು ಯಾವ ಕ್ಲೂನೂ ಸಿಗೋದಿಲ್ಲ. ಹೀಗಾಗಿ ಮರ್ಡರ್ ಅಂತ ನಾವು ತೊಗೋಬೋದು, ಅಥವಾ ರೇಪ್ ಆಗಿದ್ದರೆ ಅವರು ಅಕಸ್ಮಾತ್ ಅವ್ರ ಸಂಬಂಧಿಕರು ಇನ್ಯಾದರೂ ಐ ವಿಟ್ನೆಸ್ ಇದ್ದರು, ಇನ್ಯಾದರೂ ನೋಡಿದ್ರು, ಏನಾದರೂ ಕನೆಕ್ಟಿವ್ ಎವಿಡೆನ್ಸ್ ಇದ್ದು ಅಂತಂದರೆ ಅದ್ರ ಮೇಲಿಂದ ಚಾರ್ಜ್ ಶೀಟ್ ಫ್ರೇಮ್ ಮಾಡ್ಬೋದು. ಇಲ್ಲಿ ಬೇಸಿಕಲಿ ಬರುವಂಥ ಒಂದು ಪ್ರಶ್ನೆ ಏನಂದರೆ ಮಾಲಗತ್ತಿಯವರೇ, ಈಗಾಗಲೇ ಸುಜಾತಾ ಭಟ್ ಅವರು, ಅನನ್ಯ ಭಟ್ ತಾಯಿ ಅವರ ಕ್ಲೇಮ್ ಪ್ರಕಾರವೂ ಕೂಡ ಹೋಗೋದಿದ್ರೆ ಪ್ರಕರಣಗಳನ್ನು ದಾಖಲಿಸ್ಕೊಳ್ತಿರಲಿಲ್ಲ ಅಂತ. ನಾವಲ್ಲಿ ಹೋದ್ವಿ, ಪೊಲೀಸರು ದಾಖಲಿಸ್ಕೊಳ್ಳಿಲ್ಲ ಅನ್ನುವಂಥದ್ದನ್ನು ಅವರು ಹೇಳ್ತಾರೆ. ಹಿಂದೆ 83ರಲ್ಲಿ ಶಾಸನಸಭೆಯಲ್ಲಿ ಆಗಿರೋ ಡಿಬೇಟ್ ಪ್ರಕಾರವಾಗಿ ಕೂಡ ಇರುವಂಥದ್ದು ಕೂಡ ಪ್ರಕರಣ ದಾಖಲಾಗಲಿಲ್ಲ, ಅಲ್ಲಿ ಪೊಲೀಸರು ದಾಖಲು ಮಾಡಿಕೊಳ್ಳಿಲ್ಲ ಅಲ್ಲಿ ಅಂತ ಹೇಳುತ್ತದೆ. ಈ ಎರಡು ನಮ್ಮ ಮುಂದೆ ಇರುವಂಥ ಎರಡು ಮುಖ್ಯವಾಗಿ ಪ್ರಕರಣ ದಾಖಲಾಗಲಿಲ್ಲ. ಹಾಗಾಗಿ ಉಳಿದದ್ರಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ ಇಲ್ಲ ಅಂತ ಹೇಳುವಂಥದ್ದು ನೋಡೋದಕ್ಕೆ ಸಾಧ್ಯ ಆಗುತ್ತೋ ಗೊತ್ತಿಲ್ಲ. ಪ್ರಕರಣ ಎಷ್ಟು ಮಟ್ಟಿಗೆ ದಾಖಲಾಗಿಲ್ಲ. ಹೀಗಿರುವಾಗ ಮುಂದುವರಿಯೋದು ಎಲ್ಲಿಗೆ ಇದು ಅಂತ? ಅಲ್ಲ, ಪ್ರಕರಣ ಆಗೇ ಆಗಿರ್ತವೆ. ಯಾಕಂದರೆ ಮಿಸ್ಸಿಂಗ್ ಆದರೆ ಕಂಪ್ಲೇಂಟ್ ಕೊಡಲೇಬೇಕಲ್ಲ, ಅವ್ರು ತೊಗೊಳ್ಳೇಬೇಕು ಕಂಪ್ಲೇಂಟು. ತೊಗೊಳೋದ್ರಂತ ಹಂಗೆ ರೆಫ್ಯೂಸ್ ಮಾಡ್ಲಿಕ್ಕೆ ಬರೋದೇ ಇಲ್ಲ. ಈಗ ಮರ್ಡರ್ ಆಗಿದೆ ಅಂತ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಅವ್ರು ಹೆಂಗೆ ರೆಫ್ಯೂಸ್ ಮಾಡ್ತಾರೆ? ದೇ ಹ್ಯಾವ್ ಟು ಟೇಕ್ ಕಂಪ್ಲೇಂಟ್. ಮರ್ಡರ್ ಇಲ್ಲ ಅಂದರೆ ಮಿಸ್ಸಿಂಗ್ ಅವ್ರು ತೊಗೋತಾರೆ. ಏನಾದರೂ ಒಂದು ಕೇಸ್ ರಿಜಿಸ್ಟರ್ ಆಗಿರ್ತದೆ, ಅದು ಇಲ್ಲ ಅಂತಲ್ಲ, ಕೇಸ್ ಅಂತೂ ದಾಖಲಾಗಿರ್ತದೆ. ನಮ್ಮ ಅಲ್ಲಿ ಉದಾಹರಣೆ ಹೇಳಬೇಕಾದ್ರೆ ನಮ್ಮ ಬ್ರದರ್ನೂ ಅಲ್ಲಿ CPI ಇದ್ದ ಆ ಭಾಗದಲ್ಲಿ. ಅವನು ಹೇಳ್ತಿದ್ದ, ಇದು ಏನೋ ಇಲ್ಲಿ ಭಾಳ ಕಾರಣದ ಕೈವಾಡೋ ಒಂದು ಇಲ್ಲಿ ಕೈಯಾಡಿಸ್ತಾ ಇದೆ, ಯಾವ ಜಸ್ಟಿಸು ಸಿಗೋದಿಲ್ಲ ಇಲ್ಲಿ, ಈ ಭಾಳ ಪ್ರಭಾವಿ ವ್ಯಕ್ತಿಗಳು ಕೈವಾಡಿದೆ ಇಲ್ಲಿ ಅಂತ ಅವನು ಹೇಳ್ತಿದ್ದ. ಅವನು ನನಗೆ ಗೋಮುಖ ವ್ಯಾಘ್ರಿಗಳು ಇಲ್ಲಿ ಭಾಳ ಜನ ಇದ್ದಾರೆ ಅಂತ. ಈಗ ಅದು ನಿಜ ಅನ್ನಿಸ್ತದೆ ಈಗ ನೋಡಿದ್ರೆ. ಯಾಕಂದರೆ ಆ ಥರ ಘಟನೆಗಳು ಸಂಭವಿಸಿದ್ದಾವೆ. ಈಗ ನೋಡಿ, ಸೌಜನ್ಯ ಪ್ರಕರಣದಲ್ಲಿ ಸದಾ ಕೇಸು ತನಿಖೆ ಮಾಡೋದನ್ನು ತಪ್ಪಿಸ್ತಾರೆ ನಮ್ಮ ಪೊಲೀಸರು. ಅದು ಪ್ರಭಾವದಿಂದ ತಪ್ಪಿಸೋದು ಅಂದರೆ ಏನು, ಇವನ್ ಕೋರ್ಟ್ನಲ್ಲಿ ಜಡ್ಜ್ಗಳು ಕಮೆಂಟ್ ಇದು ವೆರಿ ಕ್ಲಿಯರ್ ಆಗಿ ಬರೆದಿದ್ದಾರೆ ಜಡ್ಜ್ಮೆಂಟ್. ಸಾಕ್ಷಿಗಳ ಆಧಾರಗಳನ್ನು ನಾಶಪಡಿಸಿದ್ದಾರೆ, ತನಿಖೆ ಹಳ್ಳ ಹಿಡಿಸಿದ್ದಾರೆ ಅನ್ಸೋದ ಬರೆದಿದ್ದಾರೆ. ಸೊ ಹೀಗಾಗಿ ಅಲ್ಲಿ ಭಾಳ ಪ್ರಭಾವಿ ವ್ಯಕ್ತಿಗಳು ಕೈವಾಡಿರೋದ್ರಿಂದ ಪೊಲೀಸರು ಅವ್ರ ಜೊತೆಗೆ ಶಾಮೀಲಾಗಿದ್ದಾರೆ ಅಂತ ನನಗನ್ನಿಸ್ತದೆ. ಇದು SIT ಏನು ಮಾಡಿದ್ದಾರೆ, ಇದು ಸರಿಯಾದಂಥ ಕ್ರಮ ತಗೊಂಡಿದ್ದಾರೆ. ಇವರು ನಿರ್ಭಡೆಯಿಂದ ಕೆಲಸ ಮಾಡ್ತಾರೆ. ಅಲ್ಲಿ ಇರುವಂಥ ಅಧಿಕಾರಿಗಳು, ಮೊಹಂತಿಯವರಾಗಲಿ ಅಥವಾ ಅನುಚೇತ ಆಗಲಿ, ಹಿಂದೆ ಗೌರಿ ಲಂಕೇಶ್ ಕೇಸ್ನಲ್ಲಿ ಅವರು SIT ಹೆಡ್ ಆಗಿದ್ದರು. ಭಾಳ ಒಳ್ಳೆ ರೀತಿಯಲ್ಲಿ ತನಿಖೆ ಮಾಡಿ ಅದನ್ನು ಕಂಡು ಹಿಡಿದ್ರು. ಇವನ್ CBI ಸದಾ ಬಾಂಬೆ ಹೈಕೋರ್ಟು CBI ಎದುರಿಗೆ ಜಾಡಿಸ್ತು ಸರಿಯಾಗಿ, ನೀವು ಹೋಗಿ ಕರ್ನಾಟಕ ಪೊಲೀಸ್ SIT ಅವ್ರದ್ದು ಕಲ್ಕೊಂಬನ್ನಿ ಅಂತ. ಯಾಕಂದ್ರೆ ಪನಸಾಲೆ ಕೇಸ್ನಲ್ಲಿ 20 ವರ್ಷದಿಂದ ಅವ್ರು ಏನೂ ಕ್ರಮ ಕೈಗೊಂಡಿರಲಿ, ಅಲ್ಲಿ ಹೋಗಿ ಕಲ್ಕೊಂಬರ್ರಿ ನೀವು ಅಂತ ಅವ್ರಿಗೆ ಚಾಟಿ ಬೀಸಿದ್ರು. ಸೊ ಆ ಕಾರಣಕ್ಕಾಗಿ ಎಫಿಷಿಯೆಂಟ್ ಆಫೀಸರ್ಸ್ ಆದರೆ ಇವರು ಖಂಡಿತವಾಗಿಯೂ ಅದು ಏನಾಗಿದೆ ಅನ್ನೋದು ಪತ್ತೆ ಹಚ್ತಾರೆ. ಅದ್ರಾಗೇನು ಕೇಸ್ ರಿಜಿಸ್ಟರ್ ಮಾಡಲಿಲ್ಲ ಅಂದರೆ ಈಗಾದರೂ ಬರ್ತಾರೆ, ಒಂದು ಪ್ರಕಟಣೆ ಹೊಡಿಸ್ತಾರೆ SIT ಅವರು, ನಿಮ್ಮ 20 ವರ್ಷದಿಂದ ಯಾವ ಹುಡುಗರು ಮಿಸ್ಸಿಂಗ್ ಆಗಿದ್ದಾವೆ, ಮರ್ಡರ್ ಆಗಿದ್ದಾವೆ, ನಿಮಗೆ ಏನು ಅನಿಸ್ತದೆ ಬಂದು ಕಂಪ್ಲೇಂಟ್ ಕೊಡಿ ಅಂತ ಪ್ರಕಟಣೆ ಹೊಡಿಸ್ತಾರೆ. ಅವಾಗ ಬಂದು ಕಂಪ್ಲೇಂಟ್ ಕೊಡ್ತಾರೆ. ಖಂಡಿತ ಇಲ್ಲಿ ಡಾಕ್ಟರ್ ದಿನೇಶ್ ಅವರೇ, ಈಗ
ಕಾಸ್ ಆಫ್ ಡೆತ್ ಅನ್ನುವಂಥದ್ದು ಎಲ್ಲದರಲ್ಲಿ ಗೊತ್ತಾಗದೇ ಇದ್ರು ಕೂಡ ನೀವು ಹೇಳಿದ್ರಿ ಯಾವ್ಯಾವ ಪ್ರಕರಣಗಳಲ್ಲಿ ಗೊತ್ತಾಗಬಹುದು, ಇಂಥದ್ದು ಕೇವಲ ಸೆಕ್ಷುವಲ್ ಅಸಾಲ್ಟ್ ಅದರ ಮೂಲಕ ಉಸಿರುಗಟ್ಟಿ ಸಾಯಿಸಿದರೆ ಗೊತ್ತಾಗೋಕ್ಕೆ ಚಾನ್ಸಸ್ ಇರೋದಿಲ್ಲ ಅನ್ನುವಂಥದ್ರ ಬಗ್ಗೆ ತಾವು ಹೇಳಿದರೆ. ಆದರೆ ಪ್ರತಿಯೊಂದು ಈಗ ಒಂದು ವೇಳೆ ಈಗ ಆತ ಹೇಳಿರುವಂಥ 367 ಸಿಗುತ್ತೋ ಅಥವಾ ಕೇವಲ 67 ಸಿಗುತ್ತೋ ಅಥವಾ ಕೇವಲ 7 ಸಿಗುತ್ತೋ ಗೊತ್ತಿಲ್ಲ, ಆದರೆ ಸಿಕ್ಕಿರುವಂತಹ ಬಾಡಿಯ ವಯಸ್ಸು ಇಂಥ ವಯಸ್ಸಿನವರು ಮೇಲ್ ಆರ್ ಫಿಮೇಲ್ ಈ ವಿಚಾರಗಳು ಬೆಳಕಿಗೆ ಬಂದರೆ ಆಗ ಅವರಿಗೆ ಅವರ ಸಂಬಂಧಿತರಾಗಿರುವಂಥವ್ರು ಯಾರಾದರೂ ಬಂದು ದೂರು ದಾಖಲು ಮಾಡಿದರೆ, ಈಗ ಇಲ್ಲ ನಮ್ಮವರು ಮಿಸ್ ಆಗಿದ್ರು ಹಿಂದೆ ಅಂತೇಳಿ, ಅವಾಗ ಅವ್ರದ್ದು ಕೂಡ DNA ಟೆಸ್ಟನ್ನು ಮಾಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ? ಅಲ್ಲ ಡೆಫಿನೆಟ್ಲಿ. ಈಗ ನೋಡಿ ನಮ್ಮ ಮಾಲ್ಗತ್ತಿ ಸಾಹೇಬ್ರ ಅವರು ಹೇಳಿದಾರೆ ನೋಡಿ, ಅದೇ ಪ್ರಕಾರ ಸಿ ದ SIT ಫಸ್ಟ್ ಶುಡ್ ದಿಸ್ ಥಿಂಗ್ ದೇ ಶುಡ್ ಡೈವರ್ಜ್ ಒನ್ ಕಾಂಟ್ಯಾಕ್ಟ್ ನಂಬರ್ ಆರ್ ಒನ್ ಕಾಂಟ್ಯಾಕ್ಟ್ ಪಾಯಿಂಟ್ ವೇರ್ ಕಂಪ್ಲೇನೆಂಟ್ಸ್ ಕ್ಯಾನ್ ಓಪನ್ಲಿ ಕಮ್ ಅಂಡ್ ರಿಜಿಸ್ಟರ್ ದ ಕಂಪ್ಲೇಂಟ್ ಇನ್ ದಿಸ್ ಸ್ಪ್ಯಾನ್ ಆಫ್ ಇಯರ್ಸ್ ಎಷ್ಟು ನಡೆದಿದೆ ಅನ್ನೋದು ಅವ್ರು ಅವಾಗ ನಮ್ಗೆ ಗೊತ್ತಾಗುತ್ತೆ ಯಾವ ಏಜ್ ಗ್ರೂಪ್ಗೆ ವಿ ಆರ್ ಸಪೋಸ್ ಟು ಫೈಂಡ್ ವೇರ್ ಟು ಸ್ಟಾರ್ಟ್ ವಿತ್ ದ ಇನ್ವೆಸ್ಟಿಗೇಷನ್. ಅದು ಒಂದು ಭಾಗ. ಎರಡನೇದು, ಇಲ್ಲಿ ಸಿಕ್ಕಿರ್ತಕ್ಕಂಥ ಸ್ಕೆಲಿಟಲ್ ರಿಮೇನ್ಸ್ ಎಲ್ಲ ನಾವು ಒಂದು ರಿಪೋರ್ಟ್ ಕೊಡ್ತೇವೆ, ಎಷ್ಟು ಏಜ್ ಗ್ರೂಪ್ ಇಂದ ಸಿಕ್ಕಿದೆ, ಎಷ್ಟು ಹೈಟ್ ಇಂದ ಸಿಕ್ಕಿದೆ, ಯಾವ ಗಂಡು ಹೆಣ್ಣು ಅಂತ ಕೊಡ್ತೇವೆ. ಸೊ ಇದೆಲ್ಲ ಒಂದು ಡೀಟೇಲ್ಸ್ ಒಂದ್ ಕಡೆ ಇರುತ್ತೆ. ಬಟ್ ಇದು ಎರಡು ಅದೇ ಭಾಗದಲ್ಲಿ ಇರುತ್ತೆ. ಯಾವಾಗ್ಲೂ ಕಂಪ್ಲೇಂಟ್ ಇಲ್ಲದೆ ಇದ್ರೆ ದಟ್ ವಿಲ್ ಲೀವ್ ಇಟ್ ಇನ್ ಇಟ್ಸ್ ಓನ್ ಪ್ಲೇಸ್. ಸೊ ಅದನ್ನ ಕೋರಿಲೇಟ್ ಮಾಡೋದು ಯಾವಾಗ, ಒನ್ಸ್ ದಟ್ ಮಿಸ್ಸಿಂಗ್ ಕಂಪ್ಲೇಂಟ್ ಇಸ್ ದೇರ್, ಯಾರನ್ನ ನಾವು ಹುಡುಕ್ತಾ ಇದೀವಿ, that particular person is matching with his age and sex and height anta. So adu bandaga then the DNA sample will be taken from that bone and the suspect's family enide andre iವರು ಯಾರು ಫ್ಯಾಮಿಲಿ ಮೆಂಬರ್ಸ್ ಕ್ಲೇಮ್ ಮಾಡ್ತಿದ್ದಾರೆ ಅವ್ರದ್ದು ಬ್ಲಡ್ ಸ್ಯಾಂಪಲ್ ತಗೊಂಡು DNA ಕೋರಿಲೇಟ್ ಮಾಡ್ತೀವಿ. then the identity ಇಯರ್ ಆಫ್ ಡೆತ್ ಅನ್ನ ಐಡೆಂಟಿಫೈ ಮಾಡಕ್ಕೆ ಸಾಧ್ಯ ಇದೆಯಾ? ಎಷ್ಟನೇ ವರ್ಷದ ಹಿಂದೆ ಇದು ಸಾವು ಸಂಭವಿಸಿದೆ? ಒಳ್ಳೆ ಪ್ರಶ್ನೆ. ಹೌದು, ಇದು ಒಂದು ಒಳ್ಳೆ ನೋಡಿ. ಇಯರ್ ಆಫ್ ಡೆತ್ ಅಂತ ಒಂದು ಬೋನ್ ಎಕ್ಸಾಮಿನೇಷನ್ ಅಲ್ಲಿ ದೇರ್ ಆರ್ ಲಾಟ್ ಆಫ್ ಟೆಕ್ನಿಕಲ್ ಲಿಮಿಟೇಷನ್ಸ್ ಅಂಡ್ ಸೈಂಟಿಫಿಕ್ ಲಿಮಿಟೇಷನ್ಸ್. ಈಗ ನಾವು ಒಂದು ದಿನದ ಆಧಾರದ ಮೇಲೆ ನಾವು ಇಷ್ಟು ದಿನದಲ್ಲಿ ಸತ್ತ, ಇಷ್ಟು ತಿಂಗಳಲ್ಲಿ ಅಂತ ಹೇಳಕ್ ಬರೋದಿಲ್ಲ. ದ ಮೋರ್ ದ ಪೀರಿಯಡ್ ಇಸ್ ಲಾಸ್ಟ್ ಆಫ್ಟರ್ ದ ಡೆತ್ ಇಟ್ ವಿಲ್ ಕಮ್ ಇನ್ ಇಯರ್ಸ್. ನಾವು ಇಷ್ಟು ಹೇಳ್ಬೋದು, ಇಲ್ಲ ಇದು ಒಂದು 2 ವರ್ಷ 3 ವರ್ಷದ ಹಿಂದೆ ಹಳೆದು, ಇಲ್ಲ ಅದಕ್ಕೂ ಡೀಟೇಲ್ಸ್ ತಗೊಳ್ಬೇಕು. ಕಾರ್ಬನ್ ಡೇಟಿಂಗ್ ಮಾಡ್ತೀವಿ ತುಂಬಾ ವರ್ಷಗಳು, ಸಾವಿರಾರು ವರ್ಷಗಳಿಗೆ ಆದ್ರೆ. ಬಟ್ ಇದರಲ್ಲಿ ನೈಟ್ರೋಜನ್ ಕಂಟೆಂಟ್ ಈ ತರ ಒಂದು ಇದು ಮಾಡ್ತೀವಿ. ಬಟ್ ದಟ್ ಈಸ್ ವೆರಿ ರೇರ್ ಅಂಡ್ ಅಗೇನ್ ಇದು ಅಪ್ರಾಕ್ಸಿಮೇಟ್ ಪೀರಿಯಡ್ ಇಸ್ ಅರೌಂಡ್ 3 years 6 years ಗ್ಯಾಪ್ ಅಲ್ಲಿ ಬರುತ್ತೆ. ಸೊ ಅಪ್ರೋಪ್ರಿಯೇಟ್ ಆಗಿ ನಾವು ಹೇಳಲಿಕ್ಕೆ ತುಂಬಾ ಕಷ್ಟ. ವಿ ಡೋಂಟ್ ಹ್ಯಾವ್ ದಟ್ ಟೆಕ್ನಿಕಾಲಿಟೀಸ್ ಡೆವಲಪ್ಡ್ ಅಕ್ರಾಸ್ ದ ವರ್ಲ್ಡ್. ಸೊ ಆ ಉದ್ದೇಶದಿಂದ ಒಟ್ಟಿಗೆ ಏನಂದ್ರೆ ಅಂದ್ರೆ ಅಟ್ಲೀಸ್ಟ್ 10 years ಗ್ಯಾಪ್ಗಳು. ಈಗ ಫಾರ್ ಎಕ್ಸಾಂಪಲ್ ನಾವು ಇವಾಗ ಒಂದು ಅಜ್ಯೂಮ್ ಮಾಡದಿದ್ರೆ, ಈಗ ಆತ ಹೇಳಿರುವಂತಹ ಆ ವ್ಯಕ್ತಿ ಹೇಳಿರುವಂಥದ್ದು ನಿಜವೇ ಅಂತ ಒಂದು ಕ್ಷಣದಲ್ಲಿ ಒಪ್ಪಿಕೊಂಡು, ಈಗ ಆತ 95 ಒಂದಿಷ್ಟು ಬರಿ ಮಾಡಿದ್ದಾನೆ, 2010 ಒಂದಿಷ್ಟು ಶವಗಳನ್ನ ಬರಿ ಮಾಡಿದ್ದಾನೆ ಅನ್ನೋಂಥದ್ದು ಆತ ಹೇಳಿರೋ ಪ್ರಕಾರ ಹೌದು ಅಂತೇಳಿ, ಆದರೆ ಈ 95 ಆಗಿದ್ದು 2010 ಆಗಿದ್ದು ಅನ್ನೋದನ್ನ ಡಿಫ್ರೆನ್ಶಿಯೇಟ್ ಮಾಡಕ್ಕೆ ಸಾಧ್ಯ ಇದೆಯಾ? ಹರಿಪ್ರಸಾದ್, ಈ ಪ್ರಶ್ನೆ ಅಷ್ಟು ಇಂಪಾರ್ಟೆಂಟ್ ಇಲ್ಲ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಒನ್ಸ್ ದ ಬಾಡಿ ಇಸ್ ಐಡೆಂಟಿಫೈಡ್ ಥ್ರೂ ದ DNA, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಹೇಳ್ಬಿಡ್ತಾರೆ ವಿಚ್ ಇಸ್ ದ ಪೀರಿಯಡ್ ವೆನ್ ಶಿ ವಾಸ್ ಕಿಡ್ನಾಪ್ಡ್ ಆರ್ ಮರ್ಡರ್ ಅಂತ. ಓಕೆ, ದಟ್ ಈಸ್ ದ ಆಕ್ಚುಯಲ್ ಪಾಯಿಂಟ್ ಆಫ್ ಇನ್ವೆಸ್ಟಿಗೇಷನ್ಸ್. ಅಂದ್ರೆ ದಟ್ ಈಸ್ ಹೌ ದ ಟೈಮ್ ಸಿನ್ಸ್ ಡೆತ್ ಕ್ಯಾನ್ ಬಿ ಕ್ಯಾಲ್ಕುಲೇಟ್ ಫ್ರಮ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್. ಓಕೆ, ಅದೇ ಸೈಂಟಿಫಿಕ್ ಆಗಿ ನಾವು ಬರೀ ಬೋನ್ ಎಕ್ಸಾಮಿನೇಷನ್ ಅಲ್ಲಿ ಟೈಮ್ ಸಿನ್ಸ್ ಅಂತ ಹೇಳೋದು ಅಂದ್ರೆ, ನಾನು ಮೊದಲೇ ಹೇಳಿದಾಗೆ 2, 3, 6 ವರ್ಷ ರೇಂಜ್ ಅಲ್ಲಿ ಕೊಡ್ಬೇಕಾಗುತ್ತೆ. ದಟ್ ವಿಲ್ ಕನ್ಫ್ಯೂಸ್ ದ ಇನ್ವೆಸ್ಟಿಗೇಟರ್ಸ್. ಓಕೆ, ಸೊ ದಿಸ್ ಇಸ್ ದ ಸೈಂಟಿಫಿಕ್ ಲಿಮಿಟೇಷನ್. ನಾನು ಮೊದಲೇ ಹೇಳಿದೆ, ಉಸಿರುಗಟ್ಟಿ ಸಾಯಿಸಿದ್ರೆ ಗೊತ್ತಾಗೋದಿಲ್ಲ, ಸೆಕ್ಷುವಲ್ ಅಸಾಲ್ಟ್ ಗೊತ್ತಿಲ್ಲ, ದಟ್ ಇಸ್ ಅನದರ್ ಸೈಂಟಿಫಿಕ್ ಲಿಮಿಟೇಷನ್ಸ್. ದಿಸ್ ಇಸ್ ಅನದರ್ ಸಚ್ ಸೈಂಟಿಫಿಕ್ ಲಿಮಿಟೇಷನ್ ಪರ್ಟನಿಂಗ್ ಟು ದ ಟೈಮ್ ಸಿನ್ಸ್ ಡೆತ್. ಓಕೆ, ಸೊ ಅದಕ್ಕೆ ನಾವು ನೋಡಿ, ಎಕ್ಸುಮೇಷನ್ ಅನ್ನೋದು ಇಟ್ಸ್ ನಾವು ಮೋಸ್ಟ್ ಆಫ್ ದ ಎಕ್ಸುಮೇಷನ್ ವೆನ್ ದ ಮ್ಯಾಜಿಸ್ಟ್ರೇಟ್ ನಾವು ರಿಪೋರ್ಟ್ ಕೊಟ್ಟಾಗ ವಿ ವಿಲ್ ಸೇ ಇಟ್ ಈಸ್ ಇಂಡಿಕೇಟಿವ್ ಆರ್ ನಾಟ್. ನಾನೇ ಸುಮಾರು ಎಷ್ಟು ಎಕ್ಸುಮೇಷನ್ ಪ್ರೋಸೆಸ್ ಪೊಲೀಸರಿಗೆ ಮತ್ತೆ ನ್ಯಾಯಾಲಯಕ್ಕೆ ಅಡ್ವೈಸ್ ಮಾಡಿ, ಇನ್ ದಿಸ್ ಕೇಸ್ ಬೆಟರ್ ಸ್ಟಾಪ್. ಯಾಕಂದ್ರೆ ನಾವು ಕೆಲವು ಕೇಸಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತ ಅನ್ಬಿಟ್ಟು ನಮ್ಗೆ ರಿಪೋರ್ಟ್ ಇರುತ್ತೆ, ಅದನ್ನ ಎಕ್ಸ್ಯೂಮ್ ಮಾಡಿ ಅಂತಾರೆ. 2 ವರ್ಷ ಆಗಿರುತ್ತೆ. ಅವಾಗ ನಾವು ಪೊಲೀಸ್ಗೂ ಹೇಳ್ತೀವಿ, ನ್ಯಾಯಾಲಯಕ್ಕೆ ಹೇಳ್ತೀವಿ, ಇಟ್ ಇಸ್ ಆಫ್ ನೋ ಯೂಸ್, ಎಕ್ಸುಮೇಷನ್ ಇಸ್ ಆಫ್ ನೋ ಯೂಸ್. ದಿನೇಶ್ ಅವರೇ, ನೀವು ಹೇಳ್ತಿರೋದು ಅಲ್ಲಿ ಕಾಸ್ ಆಫ್ ಡೆತ್ ಈ ವಿಚಾರಗಳು ಗೊತ್ತಿದ್ದಾಗ, ಇಲ್ಲಿ ಬರುವ ಮೂಲ ಪ್ರಶ್ನೆ ಗೊತ್ತ ಡಾಕ್ಟರ್ ದಿನೇಶ್ ಅವರೇ, ಇಲ್ಲಿ ಇರುವಂತ ಪ್ರಶ್ನೆ ಅಂತ ಹೇಳಿದ್ರೆ, ಅನಾಥ ಶವಗಳು ಅಥವಾ ಅಪರಿಚಿತ ಶವಗಳು ಸರ್ಕಾರದ ಸ್ಕ್ರೂಟಿನಿಗೆ ಬರಲಾರದೆ ಹೂತು ಹಾಕಲಾಗಿದೆ ಅನ್ನುವಂಥದ್ದು ಆತ ಮಾಡ್ತಿರೋ ಕ್ಲೇಮು. ಒಂದು ವೇಳೆ ಪೊಲೀಸ್ ಡಾಕ್ಟರ್ಸ್ ಎಕ್ಸಾಮಿನೇಟ್ ಮಾಡಿ ನಂತರ ಪೊಲೀಸರು ಅದರ ವ್ಯಾಪ್ತಿಗೆ ಬಂದು ಪೊಲೀಸರ ಅಡಿಯಲ್ಲಿನೇ
ಅವುಗಳನ್ನು ಹೂತು ಹಾಕಿದ್ರೆ ಅವ್ರಿಗೆ ಗೊತ್ತಿರುತ್ತಲ್ಲ ಇಂಥ ಜಾಗದಲ್ಲಿ ನಾವು ಹೂತಿದ್ದೀವಿ ಅಂತೇಳಿ, ಇಂಥ ಜಾಗಗಳಲ್ಲಿ ನಾವು ಇದನ್ನು ಹೂತು ಹಾಕಿದ್ದೀವಿ ಅಂತ ಅವ್ರಿಗೆ ಗೊತ್ತಿರುತ್ತಲ್ಲ, ವ್ಯವಸ್ಥೆಗೆ ಗೊತ್ತಿರುತ್ತಲ್ಲ ಅಂತ. ಹೌದು, ಬಟ್ ನೀವು ಹೇಳ್ತಾ ಇರೋದು ಅನ್ರಿಜಿಸ್ಟರ್ಡ್ ಅಂದ್ರೆ ಯಾವುದು ಅನ್ರಿಜಿಸ್ಟರ್ಡ್ ವಿತ್ ದ ಪೊಲೀಸ್ ಸ್ಟೇಷನ್, ಅವು ದಟ್ ಬಿಕಮ್ ಎನ್ ಇಲ್ಲಿಗಲ್ ಬರಿಯರ್. ಎಸ್, ಇಲ್ಲಿಗಲ್ ಬರಿಯಲ್ ಅವಾಗ ಏನಾಗುತ್ತೆ, ಕ್ರೈಮ್ ಏನಾದ್ರೆ ಎಸ್ಟಾಬ್ಲಿಷ್ಮೆಂಟ್ ಆದ್ರೆ ದೆನ್ ದ ಪರ್ಸನ್ ಹೂ ಇಸ್ ಬರಿಡ್ ಆಲ್ಸೋ ಇಸ್ ಪಾರ್ಟಿ ಟು ದ ಕ್ರೈಮ್. ಎಸ್. ಸೊ ಆಮೇಲೆ ಇವನಿಗೆ ಜ್ಞಾಪನ ಇರ್ಬೇಕಲ್ವಾ ಯಾರು ಹೇಳಿದ್ರು ಇದನ್ನ ದಫನ್ ಮಾಡ್ಲಿಕ್ಕೆ ಅಂತ. ಹೌದು. ಸೊ ಅವ್ರನ್ನ ಐಡೆಂಟಿಫೈ ಮಾಡಬಹುದು, ದೆನ್ ದಟ್ ಲೈನ್ ಆಫ್ ಇನ್ವೆಸ್ಟಿಗೇಷನ್ ಮೇ ಸ್ಟಾರ್ಟ್. ಓಕೆ 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 ಓಕೆ. ಅವಾಗ ಇನ್ ದ ಆಬ್ಸೆನ್ಸ್ ಆಫ್ ಎವಿಡೆನ್ಸ್ ಅಂಡ್ ವಿಟ್ನೆಸಸ್ ದೆನ್ ದಿಸ್ ಮ್ಯಾನ್ ವಿಲ್ ಬಿಕಮ್ ಎ ಸಸ್ಪೆಕ್ಟ್. ಎಸ್. ಇದರಲ್ಲಿ ಓಕೆ ಮಾಲಗತ್ತಿಯವರೇ, ಅದರಲ್ಲಿ ಏನಾಗ್ತದೆ ಅಂದರೆ ಇದು ಒಂದು ಡೆಡ್ ಬಾಡಿ ಮೇಲೆ ತನಿಖೆ ಮಾಡೋದು ಒಂದು ಪ್ರೊಸೆಸ್ ಆಯಿತು. ಇನ್ನೊಂದು ಪ್ರೊಸೆಸ್ಸು ಆರೋಪಿಗಳು ಸಸ್ಪೆಕ್ಟೆಡ್ ಯಾರಿದ್ದಾರೆ ಅವ್ರನ್ನ ಕರೆಸ್ತೇವೆ, ಅವ್ರನ್ನ ಇಂಟ್ರಾಗೇಷನ್ ಮಾಡ್ತೇವೆ, ಅವರು ಹೇಳಿಕೆ ತಗೋತೇವೆ. ಅವ್ರು ಅಕಸ್ಮಾತ್ ಸುಳ್ಳು ಹೇಳ್ತಾ ಇದ್ದರೆ ಅವ್ರಿಗೆ ಪಾಲಿಗ್ರಾಫಿ ಟೆಸ್ಟ್ ಮಾಡಿಸ್ತೇವೆ, ನಾರ್ಕೋಲಿಸ್ ಅನಾಲಿಸಿಸ್ ಮಾಡಿಸ್ತೇವೆ. ಸೊ ಈ ಥರ ಅನೇಕ ಪ್ರೊಸೆಸ್ಗಳಿದ್ದಾವೆ. ಮಾಡಿ ಅವ್ರ ಹೇಳಿಕೆಗೆ ಏನು ಕಂಡು ಬರ್ತದೆ ಅದನ್ನು ನಾವು ಇಂಟ್ರಾಗೇಷನ್ ಮಾಡೋದ್ರಿಂದ ಅವನು ರೇಪ್ ಮಾಡಿ ಮರ್ಡರ್ ಮಾಡೋದೋ ಅಥವಾ ಹಾಗೆ ಮರ್ಡರ್ ಮಾಡೋದೋ, ಯಾವ ರೀತಿ ಮರ್ಡರ್ ಮಾಡೋದ, ಹೊಡೆದು ಕೊಂದನೋ ಅಥವಾ ಸ್ಟ್ರಾಂಗ್ಯುಲೇಷನ್ ಮಾಡೋದೋ, ಯಾವ ರೀತಿ ಕೊಲೆ ಮಾಡಿ ಎಲ್ಲ ಪ್ರತಿಯೊಂದು ಡೀಟೇಲ್ ಆಗಿ ಹೇಳಿಕೆ ತಗೋತೇವೆ. ಅದ್ರ ಮೇಲಿಂದ ತನಿಖೆನೂ ಕಂಡುಹಿಡಿಬಹುದು, ಹೇಗೆ ಸತ್ತ, ಹೇಗೆ ಏನು ಆರೋಪಿಗಳು ಏನು ಮಾಡಿದ್ರು ಅನ್ನೋದು ಅದನ್ನು ಐಡೆಂಟಿಫೈ ಮಾಡ್ಬೋದು. ಆ ರೀತಿ ತನಿಖೆನೂ ಮಾಡಬಹುದು. ಬರೀ ಒಂದೇ ಪ್ರೊಸೆಸ್ ಅಲ್ಲ, ಡೆಡ್ ಬಾಡಿ ಮೇಲೇ ನಮ್ಮದು ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಇರ್ತದೆ ಅಂತಲ್ಲ. ದಟ್ ಈಸ್ ಒನ್ ಟೈಪ್ ಆಫ್ ಇನ್ವೆಸ್ಟಿಗೇಷನ್ ಡೆಡ್ ಬಾಡಿ ಮೇಲೆ. ಇನ್ನೂ ಆರೋಪಿಗಳ ಹೇಳಿಕೆ, ಸಾಕ್ಷಿದಾರರ ಹೇಳಿಕೆ, ಅದಕ್ಕೆ ಸಂಬಂಧಪಟ್ಟಂಥ ಸಂದರ್ಭಕ್ಕೆ ಹೇಳಿಕೆಗಳು ಇರ್ತವೆ. ಅವೆಲ್ಲಗಳು ಇವನ್ ಕಂಪ್ಲೇಂಟ್ಗೆ ಹೇಳಿಕೆ ಇರ್ತದೆ. ಇವೆಲ್ಲ ಪರಿಶೀಲನೆ ಮಾಡಿದಾಗ ಅವಾಗ ಏನು ಮೋಟಿವ್ ಆಫ್ ಅಫೆನ್ಸ್ ಏನಿರ್ತದೆ, ಕೊಲೆ ಮಾಡಿದ್ದು ಉದ್ದೇಶ ಏನಿರ್ತದೆ ಅದು ಕಂಡು ಬರ್ತದೆ, ಅದು ಗೊತ್ತಾದ್ರ ಮೇಲೆ ಅವಾಗ ಚಾರ್ಜ್ ಶೀಟನ್ನು ಮಾಡ್ತೇವೆ. ಇದು ಡೆಡ್ ಬಾಡಿದು ಒಂದು ಪ್ರೊಸೆಸ್ಸು, ಒಂದು ಟೈಪ್. ಇದು 10 ಪಾಯಿಂಟ್ಗಳಲ್ಲಿ ಇದು ಒಂದು ಪಾಯಿಂಟನೇ, ಇದು ಇಂಪಾರ್ಟೆಂಟ್ ಪಾಯಿಂಟನೇ. ಅದು ಇನ್ನೂ 9 ಪಾಯಿಂಟ್ಗಳ ಮೇಲೆ ನಾವು ತನಿಖೆ ಮಾಡ್ತೇವೆ. ಎಸ್, ಖಂಡಿತ. ಕಡೆದಾಗಿ ಜಗದೀಶ್ ಅವರೇ, ತಾವೇನು ಹೇಳ್ತೀರಿ ಇದರಲ್ಲಿ? ಈಗಾಗಲೇ ಮಾಧ್ಯಮಗಳಲ್ಲಿ 100 ಶವಗಳನ್ನ ಊತಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಇವರು ಡಾಕ್ಟರ್ ದಿನೇಶ್ ರಾವ್ ಅವರು ಹೇಳುವಾಗ ಸುಮಾರು 500ಕ್ಕೂ ಹೆಚ್ಚು ಅಂತ ಹೇಳಿದ್ರು. ನಮ್ಮ ಶ್ರೀಯುತ ಮಾಲ್ಗತ್ತಿ ಅವರು ಹೇಳುವಾಗ 364 ಅಷ್ಟು ಹೇಳಿದ್ರು. ಹೀಗೆ ಸುಮಾರು 100 ಶವಗಳನ್ನ ಊತಿಡ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಕೂಡ ಅದು ಪ್ರಶ್ನಾರ್ಥಕ ಇದೆ. ಆದರೂ ಸಹ ಈಗ SIT ಒಂದು ದೊಡ್ಡ ಸವಾಲಾಗಿದೆ. ಅದನ್ನು ತನಿಖೆಯನ್ನು ಮಾಡ್ತಾರೆ ಅಂತ ಸರಿಯಾದ ರೀತಿಯಲ್ಲಿ, ಸರಿಯಾದ ದಿಕ್ಕಿನಲ್ಲಿ ತನಿಖೆಯನ್ನು ಮಾಡ್ತಾರೆ ಅಂದ್ಕೊಂಡಿದ್ದೇನೆ. ಈ ನಿಟ್ಟಿನಲ್ಲಿ ರಾಜಕೀಯ ಪಕ್ಷಗಳು ಅಥವಾ ಯಾವುದೇ ಸಂಘಟನೆಗಳು ಮೂಗು ತೂರಿಸ್ತಕ್ಕಂಥದ್ದು ಸರಿಯಲ್ಲ. ಒಂದು ಸತ್ಯಾಸತ್ಯತೆಯನ್ನ ಕಂಡುಹಿಡಿಯಲಿಕ್ಕೆ ಪೊಲೀಸ್ ಟೀಮ್ಗೆ, ಏನು SIT ಟೀಮ್ಗೆ ಅವಕಾಶ ಕೊಡಬೇಕು ಅಂತ ನಾನು ಹೇಳ್ತೇನೆ. ಎಸ್, ಧನ್ಯವಾದ ಜಗದೀಶ್ ಅವರೇ. ಹಾಗೆಯೇ ಡಾಕ್ಟರ್ ದಿನೇಶ್ ರಾವ್ ಅವರೇ, ಮಾಲಗತ್ತಿ ಅವರೇ ನಮ್ಮ ಜೊತೆಗೆ ಜಾಯ್ನ್ ಆಗಿ ತಮ್ಮ ವಿಚಾರಗಳನ್ನು ಶೇರ್ ಮಾಡ್ಕೊಂಡಕ್ಕಾಗಿ. ಇಲ್ಲಿ ಅಂತಿಮವಾಗಿ ಎಲ್ಲರದು ಇರುವಂಥ ಒಂದೇ ಒತ್ತಾಯ, ಸತ್ಯ ಹೊರಗಡೆ ಬರಬೇಕು. ಏನಾಗಿದೆ ಆ ಸತ್ಯ ಗೊತ್ತಾಗಬೇಕು. ಸತ್ಯ ಹೊರಗೆ ಬಂದಾಗ ಮಾತ್ರ ನಿಜಕ್ಕೂ ಏನಾಗಿದೆ ಅನ್ನೋಂಥದ್ದು ಜಗತ್ತಿಗೆ ಗೊತ್ತಾಗುತ್ತೆ. ಕೇವಲ ಅಸ್ಥಿಪಂಜರ ಸಿಗುವುದು ಮಾತ್ರ ಅಲ್ಲ, ಅಸ್ಥಿಪಂಜರ ಇತ್ತು ಅಂತೇಳಿ ಆದರೆ ಯಾರದ್ದು, ಯಾರು ಹೂತು ಹಾಕಿದರು, ಯಾವ ಕಾರಣಕ್ಕಾಗಿ ಹೂತು ಹಾಕಿದರು, ಈ ಎಲ್ಲ ಸತ್ಯವೂ ಕೂಡ ಹೊರಗಡೆ ಬರಬೇಕಾಗತ್ತೆ. ಈ ಸತ್ಯದ ಹುಡುಕಾಟ SIT ಮೂಲಕವಾಗಿ ನಡೆಯುತ್ತಾ ಅನ್ನುವಂಥದ್ದನ್ನೇ ಇಡೀ ರಾಜ್ಯ ಕುತೂಹಲದಿಂದ ಎದುರು ನೋಡ್ತಾ ಇರುವಂಥದ್ದು.